ಗುರುವನಿಗೆ ಬಹಳ ಬೇಜಾರಾಗಿ ತಾಯಿಯಾದಂಥ ಸುನೀತಿಯ ತೊಡೆ ಮೇಲೆ ಬಿದ್ದು ಅಳ್ಳಿ ಶುರು ಮಾಡ್ತಾನೆ. ಎಲ್ಲ ವಿಷಯವನ್ನು ತಿಳ್ಕೊಂಡು ಸುನೀತಿ ಧ್ರುವನಿಗೆ ಒಳ್ಳೆ ಉಪದೇಶ ಮಾಡ್ತಾರೆ. ನೀನು ಈ ಮನೆಯಲ್ಲಿ ಇರಲೇ ಬೇಡ ಅಂತಂದು, ಈ ಮನೆಯಲ್ಲಿದ್ದರೆ ನಿನಗೆ ಯಾವ ಸ್ಥಾನಮಾನವೂ ಇಲ್ಲ. ದುರ್ಭಗಾಯ ಜಠರೇ ಗೃಹೀತ, ದೌರ್ಭಾಗ್ಯವಂತಳು ನಾನು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಾದ್ರಿಂದ ನಿನಗೆ ಯಾವ ಸ್ಥಾನಮಾನ ಇಲ್ಲ. ಕಾಡಿಗೆ ಹೋಗು, ತಪಸ್ಸು ಮಾಡು, ಭಗವಂತನ ಪಾದಪದ್ಮ ಹಿಡಿ, ದೊಡ್ಡ ಸ್ಥಾನ ನನಗೆ ಸಿಗ್ತದೆ, ಉನ್ನತ ಸ್ಥಾನ ದೊರೆಯುತ್ತದೆ. ಆರಾಧಯ ಘೋಕ್ಷಜ ಪಾದಪದ್ಮಂ ಯದೀಕ್ಷಸೇಧ್ಯಾಸನನುತ್ತಮೋ ಯಥಾ. ದೊಡ್ಡ ಸ್ಥಾನ ಬೇಕು ಅಂತಂದರೆ ಭಗವಂತನ ಪಾದಪದ್ಮಗಳನ್ನೇ ನಂಬು, ಆರಾಧನೆ ಮಾಡು. ತಂದೆಯಾಗಲಿ ತಾಯಿಯಾದಂಥ ನಾನಾಗಲಿ ನಿನಗೆ ಆ ಸ್ಥಾನ ಕೊಡುವ ಶಕ್ತಿ ಬಂದಿಲ್ಲ. ಆದ್ದರಿಂದ ಗಾಡಿಗೆ ಹೋಗು, ತಪಸ್ಸು ಮಾಡು ಅಂತ ಕೊಟ್ಟು ಕಳಿಸ್ತಾಳೆ. ಪರಮಾತ್ಮನ ಆರಾಧನೆ ಮಾಡು. ಧ್ರುವಕುಮಾರ ತಾಯಿ ಮಾತು ಕೇಳಿ ಮನೆ ಬಿಟ್ಟು ಹೊರಟ. ನಾರದರ ಉಪದೇಶ ಆಯಿತು ದಾರಿಯಲ್ಲಿ. ಇವನು ಇಲ್ಲಿ ಹೋಗ್ತಾನೆ ಏನು ಎಲ್ಲ ಅರ್ಥ ಮಾಡಿಕೊಂಡು ನಾರದರು ವಾಸುದೇವ ಮಂತ್ರವನ್ನು ಉಪದೇಶ ಕೊಡ್ತಾರೆ. ದ್ವಾದಶಾಕ್ಷರ ಮಂತ್ರ, ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ. ಆಮೇಲೆ ನಾರದರೇ ಕೊಟ್ಟು ಕಳಿಸಿದರು. ಮಧುವನ ಅಂತ ಒಂದು ಕಾಡಿದೆ, ಯಮುನಾ ತೀರ, ಸಾನ್ನಿಧ್ಯಂ ನಿತ್ಯದ ಹರೇ, ಯಾವಾಗಲೂ ಭಗವಂತನ ಸನ್ನಿಧಾನ ಇರ್ತದೆ. ಅಂಥ ಮಧುವನಕ್ಕೆ ಹೋಗಿ ತಪಸ್ಸು ಮಾಡು ಅಂತ ಕಳಿಸಿದರು. ಧ್ರುವ ತಾಯಿಯ ಮಾತು ಕೇಳಿ ನಾರದರ ಉಪದೇಶ ಪಡೆದು ಯಮುನಾ ತೀರದ ಮಧುವನಕ್ಕೆ ಬಂದು 6 ತಿಂಗಳು ಜಪ ಮಾಡಿದ, ವಾಸುದೇವ ಮಂತ್ರ ಜಪ ಮಾಡಿದ. 6 ತಿಂಗಳಿಗೆ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು. ವಾಸುದೇವ ರೂಪಿ ಪರಮಾತ್ಮನೇ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಅವನಿಗೆ ವರ ಕೊಡ್ತಾನೆ. ಆ ವಾಸುದೇವ ರೂಪಿ ಪರಮಾತ್ಮನನ್ನು ಧ್ರುವ ಸ್ತೋತ್ರ ಮಾಡ್ತಾನೆ. ಮೊದಲು ವರ ಕೇಳಬೇಕು ಅಂತ ಹೊರಟಾಗ ಧ್ರುವನ ಬಾಯಿಂದ ವರ ಬರಲಿಲ್ಲ, ಏನು ಕೇಳಲಿಕ್ಕೆ ಆಗಲಿಲ್ಲ. ಅವನಿಗೆ ಮಾತು ನಿಂತೋಯ್ತು, ಅಷ್ಟು ಸಂಭ್ರಮ, ಮಾತೇ ನಿಂತೋಯ್ತು. ಆಗ ಭಗವಂತನೇ ತನ್ನ ಕೈಯಲ್ಲಿರುವ ಶಂಖದಿಂದ ಧ್ರುವನ ಕಪೋಲದ ಮೇಲೆ ಸ್ಪರ್ಶ ಮಾಡಿದಾಗ ಮಾತು ಹೊರಟು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾನ್ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಹೇಳ್ತಾನೆ, ಮೊದಲು ಮಾತು ಬರ್ತಿತ್ತು, ಇದ್ದಕ್ಕಿದ್ದಾಗಿ ನಿಂತೋಯ್ತು. ನೀನು ಶಂಖದ ಸ್ಪರ್ಶ ಮಾಡಿದ ಕೂಡಲೇ ನನ್ನ ಬಾಯಿಂದ ಮಾತು ಬಂತು. ನೀನು ನನ್ನೊಳಗೆ ಪ್ರವೇಶ ಮಾಡಿ ನಮ್ಮ ಎಲ್ಲ ಇಂದ್ರಿಯಗಳನ್ನು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರಚೋದನೆ ಮಾಡಿದರೆ ನಮ್ಮ ಇಂದ್ರಿಯದಿಂದ ಏನಾದರೂ ಕೆಲಸ ಆಗ್ತದೆ. ಇಲ್ಲೇ ಇದ್ದರೆ ಎಲ್ಲ ನಿರ್ವ್ಯಾಪಾರ. ಯೋಂತಃ ಪ್ರವೇಶ, ನಮ್ಮ ಒಳಗೆ ಪ್ರವೇಶ ಮಾಡಬೇಕು. ಸುಪ್ತರಾಗಿರ್ತಾರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿಗಳು. ಅವರನ್ನು ಮೊದಲು ಪ್ರಚೋದನೆ ಮಾಡಬೇಕು. ಆಗ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಅಧೀನದಲ್ಲಿರುವ ಇಂದ್ರಿಯವನ್ನು ಪ್ರಚೋದನೆ ಮಾಡ್ತಾರೆ. ಆಗ ಇಂದ್ರಿಯದಿಂದ ಕೆಲಸ. ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್, ಕೈ ಕಿವಿ ಯಾವುದೇ ಇಂದ್ರಿಯ ಆಗಲಿ, ಅದಕ್ಕೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ಅವ್ರನ್ನೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಆ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾದಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಧ್ರುವ ಆ ರೀತಿ ವಾಸುದೇವನ ಸ್ತೋತ್ರ ಮಾಡಿದ್ದಕ್ಕೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಮಾತು ಬಂತು. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ, ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವುದರಲ್ಲಿ ಬಹುವಚನ ಪ್ರಯೋಗ ಇದೆ. ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವಂತ. ನಾನೊಬ್ಬನು
ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡುವಂತ ಹೇಳಬೇಕು. ನಮ್ಮ ಬುದ್ಧಿ ಅಂತಂದರೆ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಿದರೆ ಸಾಕು, ಒಳಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಬುದ್ಧಿಯನ್ನು ಮೊದಲು ಪ್ರಚೋದನೆ ಮಾಡಬೇಕು, ಆಮೇಲೆ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕು. ಅದಕ್ಕೆ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್, ಅವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಕೈ ಕಾಲು ಕವಿಂದ್ರಿಯ, ಆ ದೇವತೆಗಳನ್ನು ಅಂತಃಪ್ರವೇಶ ಒಳಗಡೆ ಪ್ರವೇಶ ಮಾಡಿ ಪ್ರಚೋದನೆ ಮಾಡಬೇಕು ಪರಮಾತ್ಮ. ಈಗ ಗಾಯತ್ರಿ ಭಾಷ್ಯ ರೂಪವಾಗಿದೆ ಈ ಧ್ರುವರಾಜರ ಸ್ತೋತ್ರ. ಈ ರೀತಿ ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹ ಪಡೆದ ಧ್ರುವ ಪರಮಾತ್ಮ ವರವನ್ನು ಕಳಿಸಿದ. 36,000 ವರ್ಷ ನೀನು ರಾಜ್ಯಭಾರ ಮಾಡಿಕೊಂಡು ಇಡೀ ಭೂಮಂಡಲವನ್ನು ಆಳುತ್ತಿದ್ದಿ. ಆ ಮಲತಾಯಿ ಮಗನಾಗಿರ್ತಕ್ಕಂಥ ಉತ್ತಮ ನಿನಗೆ ಅಡ್ಡಿ ಆಗೋದಿಲ್ಲ. ಉತ್ತಮ ಸಾಯ್ತಾನೆ, ಅವನ ತಾಯಿ ಸುರುಚಿ ಅವಳು ಸಾಯ್ತಾಳೆ, ನಿನಗೆ ಯಾರೂ ಪ್ರತಿಬಂಧಕರಾಗೋದಿಲ್ಲ. ನೀನೇ 36,000 ವರ್ಷ ಅಖಂಡ ಭೂಮಂಡಲವನ್ನು ಆಡು, ಬೇಕಾದಷ್ಟು ಯಜ್ಞಯಾಗಗಳನ್ನು ಮಾಡಿ ನನ್ನನ್ನು ಆರಾಧನೆ ಮಾಡು, ಆಮೇಲೆ ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿ ಕಳಿಸ್ತಾನೆ. ಧ್ರುವ ಮನೆಗೆ ಬಂದ. ಪರಮಾತ್ಮ ಹೇಳಿದಂತೆ ಧ್ರುವನೇ ಮುಂದೆ ರಾಜನಾಗ್ತಾನೆ. 36,000 ವರ್ಷ ಭೂಮಂಡಲ ಆಡಿದ. ಧ್ರುವ ವಿವಾಹ ಮಾಡಿಕೊಳ್ಳೋ ವಯಸ್ಸು ಬಂದಾಗ ಅವನು ಮದುವೆ ಮಾಡಿಕೊಂಡದ್ದು ಹರಿವಾಯುಗಳ ಮಕ್ಕಳನ್ನು. ಪರಮಾತ್ಮನ ಶಿಂಶುಮಾರ ಅಂತ ಒಂದು ರೂಪ. ಶಿಂಶುಮಾರನಾಮಕ ಪರಮಾತ್ಮನ ಮಗಳು ಭ್ರಮಿ ಅಂತ ಅವಳ ಹೆಸರು. ಭ್ರಮಿಯನ್ನು ಮದುವೆ ಮಾಡಿಕೊಂಡ. ವಾಯುದೇವರ ಮಗಳು ಇಳಾದೇವಿಯನ್ನು ಮದುವೆ ಮಾಡಿಕೊಂಡ. ಹೀಗೆ ಶಿಂಶುಮಾರ ಅಂತಂದರೆ ಅಂತರಿಕ್ಷದಲ್ಲಿ ಎಲ್ಲ ಗ್ರಹ ನಕ್ಷತ್ರಗಳನ್ನು ನಿಯಂತ್ರಣ ಮಾಡಿ ಕೆಳಗಡೆ ಬೀಳದಂತೆ ನಿಶ್ಚಿಕಾಕಾರದಲ್ಲಿ ಚೇಡಿನ ರೂಪದಲ್ಲಿ ಅಂತರಿಕ್ಷದಲ್ಲಿದ್ದು ಎಲ್ಲವನ್ನು ಧರಿಸಿದ್ದಾನೆ. ಇಡೀ ಜ್ಯೋತಿರ್ಮಂಡಲವನ್ನೇ ಧರಿಸಿದಂಥ ರೂಪ ಅದು. ಆ ಶಿಂಶುಮಾರನ ಮಗಳೇ ಭ್ರಮಿ. ಆ ಭ್ರಮಿಯನ್ನು ವಿವಾಹ ಮಾಡಿಕೊಂಡ. ವಾಯುದೇವರ ಮಗಳು ಇಳಾದೇವಿಯನ್ನು ಮದುವೆ ಮಾಡಿಕೊಂಡ. ಇಬ್ಬರು ಗಂಡಂದಿರು ಧ್ರುವರಾಜರಿಗೆ. ಹರಿವಾಯುಗಳ ಮಕ್ಕಳವರು. ಒಟ್ಟು 3 ಜನ ಗಂಡು ಮಕ್ಕಳಾದರು ಧ್ರುವನಿಗೆ. ಇಬ್ಬರಲ್ಲಿ 3 ಜನ ಗಂಡು ಮಕ್ಕಳು. ಅವರಲ್ಲಿ ಅಂಗರಾಜ ಅಂತನೋನು ವತ್ಸರ ಅನ್ನೋನು ರಾಜನಾಗ್ತಾನೆ. ಉಳಿದವರಿಬ್ಬರು ಅಧ್ಯಾತ್ಮ ಮಾರ್ಗವನ್ನು ಹಿಡಿತಾರೆ. ವತ್ಸರನು ಭೂಪತಿ ವಿಚಕ್ರು, ವತ್ಸರ ರಾಜನಾದ. ಧ್ರುವ 36,000 ವರ್ಷ ಇದ್ದು ಆಮೇಲೆ ತಾನು ಬದರಿಕಾಶ್ರಮಕ್ಕೆ ಹೋಗಿ ಅಲಕನಂದ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾಗಿ ವಿಷ್ಣುದೂತರ ಜೊತೆಗೆ ಅಂತರಿಕ್ಷ ಲೋಕಕ್ಕೆ ಹೋಗಿ ಅಲ್ಲಿ ಧ್ರುವತಾರೆಯಾಗಿ ಇದ್ದಾನೆ. ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾನೆ. ಇದು ಧ್ರುವನ ಸಾಧನೆ. ಬಾಲ್ಯದಲ್ಲಿ ಜಪ ಮಾಡಿ ಬಹಳ ಎತ್ತರಕ್ಕೆ ಹೋಗಿ ಅಷ್ಟು ವರ್ಷಗಳ ತನಕ ಸತ್ಕರ್ಮ ಮಾಡಿಕೊಂಡಿದ್ದವನು ಧ್ರುವ. ಭಗವಂತ ಮತ್ತು ವಾಯುದೇವರು ಹರಿವಾಯುಗಳು ತಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಬೇಕಾದರೆ ಧ್ರುವನ ಸ್ಥಾನ ಎಂಥದ್ದು ಅಂತ ಯೋಚನೆ ಮಾಡಿ. ಎಷ್ಟು ಗುಣವಂತನಾಗಿದ್ದಾನೆ. ಇಂತಹ ಧ್ರುವನ ವಂಶದಲ್ಲಿ ವತ್ಸರ ಅವನ ರಾಜನಾದ. ಅವನ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ಬಂದ. ಅಂಗರಾಜ ಅಂತಂದ್ರೆ ಅಂಗದೇಶ ಕಟ್ಟಿದಂಥ ರಾಜನೇ ಅಂಗರಾಜ. ಅವನು ಒಂದು ಮದುವೆ ಮಾಡಿಕೊಂಡ. ಆದರೆ ದೈತ್ಯ ಕುಲದ ಕನ್ಯೆಯನ್ನು ವಿವಾಹ ಮಾಡಿಕೊಂಡ. ಸತ್ಕುಲ ಪ್ರಸೂತೆಯಾದ ಕನ್ಯೆಯನ್ನು ತರಬೇಕು. ಕೇಳಿ ತಂದರೂ ಪರವಾಗಿಲ್ಲ, ಬೇಡಿದ್ರೂ ಪರವಾಗಿಲ್ಲ, ಕನ್ಯೆ ಸತ್ಕುಲ ಪ್ರಸೂತಳಾಗಿರಬೇಕು. ಇವನು ಅಂಗರಾಜ ದೈತ್ಯ ಕುಲದ ಕನ್ಯೆಯನ್ನು ವಿವಾಹ ಮಾಡಿಕೊಂಡ. ಮೃತ್ಯುನಾಮಕ ದೈತ್ಯ ಅಧರ್ಮಾಂಶದಿಂದ ಹುಟ್ಟಿದವನು. ಅಧರ್ಮದಿಂದ ಹುಟ್ಟಿದ ಮೃತ್ಯು ಅವನ ಮಗಳೇ ಅಂಗರಾಜನೇ. ಹಾಗಾಗಿ ಆ ಅಂಗರಾಜನಿಗೆ ಒಂದು ಮಗು ಹುಟ್ಟಿದ್ದು. ಮಹಾ ನೀಚ ಪುತ್ರ ಹುಟ್ಟಿದ್ದಾನೆ. ಯಾಕೆ ಅಂತಂದರೆ ತಾಯಿ ಸರಿ ಇಲ್ಲ. ದೈತ್ಯ ಕುಲದ ಕನ್ಯೆ. ಬೆಳೆದದ್ದು ಕೂಡ ತಾಯಿ ತವರು ಮನೆಯಲ್ಲಿ.
ಮಾತಾಮಹನ ಮನೆಯಲ್ಲಿ ಬೆಳೆದ ಅದೇ ಗುಣಗಳು ಬಂದವು. ಮೃತ್ಯುನಾಮಕ ದೈತ್ಯನೇ ಇವನ ಮಾತಾಮಹ, ಅವನ ಗುಣಗಳೆಲ್ಲ ಬಂತು. ಇಡೀ ಲೋಕಕ್ಕೆ ಮೃತ್ಯುವಾಗಿಬಿಟ್ಟ ಅಂಗರಾಜನ ಮಗ ವೇನ ಅಂತ ಅವನ ಹೆಸರು. ಎಲ್ಲರೂ ಸೇರಿ ಅವನನ್ನು ವೇನ ಅಂತ ಕರೆದು, ಹೆಸರಿಟ್ಟಿಲ್ಲ ವೇನ ಅಂತ ಕರೆದದ್ದು ಹಾಗೆ. ಯಾಕೆಂದ್ರೆ ಸಂಸ್ಕೃತದಲ್ಲಿ ವೇನ ಅಂದ್ರೆ ಪೀಡೆ ಅಂತ ಅರ್ಥ. ಯಾರಾದ್ರೂ ಪೀಡೆ ಅಂತ ಹೆಸರಿರ್ತಾರೆ ಅಪ್ಪ ಅಮ್ಮ ಹುಟ್ಟಿದ ಮಗುವಿಗೆ. ಆದರೂ ಅವನು ಲೋಕಕ್ಕೆಲ್ಲ ಪೀಡಾಕರನಾದ್ರಿಂದ ಜನರು ಪೀಡಾ ವೇನ ಅಂತ ಕರೆದು, ಹೀಗಾಗಿ ವೇನರಾಜ ಅಂತಲೇ ಪ್ರಸಿದ್ಧನಾದ. ಮಕ್ಕಳನ್ನೆಲ್ಲ ಹೊಡೆಯೋದು, ಎಲ್ಲರಿಗೂ ಲೋಕ ಕಂಟಕನಾದ. ಒಟ್ಟಿನಲ್ಲಿ ಎಲ್ಲ ದುರ್ನಡತೆಗಳು ಅವನಲ್ಲಿತ್ತು. ಒಂದು ವೇನನ ಕಾಲದಲ್ಲಿ ಆದದ್ದು ಒಳ್ಳೆ ಕೆಲಸ ಅಂತಂದ್ರೆ ಬೇರೆ ಕಳ್ಳರೆಲ್ಲ ಅಡಕೊಂಡ್ರಂತಷ್ಟೇ. ಇವನೊಬ್ಬ ದೊಡ್ಡ ಕಳ್ಳ ಬಂದ, ಉಳಿದ ಕಳ್ಳರೆಲ್ಲ ತಲೆ ಬಾರಿಸ್ಕೊಂಡು ಓಡೋದು. ಅವರನ್ನು ಮೀರಿಸಿದಂತಹ ಕಳ್ಳ ವೇನ ಆದ. ಇಂಥ ವೇನನ ತೆರೆಯ ನೋಡಿ ಅಂಗರಾಜನಿಗೆ ಬಹಳ ವ್ಯಥೆ ಆಯಿತು. ದಿನ ಅವನ ಮೇಲೆ ದೂರು, ಯಾರನ್ನೂ ಕೊಲೆ ಮಾಡಿದ, ಯಾರನ್ನೂ ಹೊಡೆದ ಇಂಥದ್ದು. ಅಂಗರಾಜನೇ ದೇಶದಿಂದ ಪಲಾಯನ ಮಾಡಿದ. ಇಂಥ ಕೆಟ್ಟ ಮಗನ ಜೊತೆಗೆ ಹೇಗಿರಬೇಕು? ದಿನ ಬೆಳಗಾದರೆ ಅವನ ಮೇಲೆ ದೂರು ಬರ್ತಾ ಇದೆ. ಅದಕ್ಕೆ ಅಂಗರಾಜ ದೇಶ ಬಿಟ್ಟು ಹೋದ. ಎಲ್ಲರೂ ಹುಡುಕಿದ್ರು, ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಅಂಗರಾಜ ಸಿಗಲಿಲ್ಲ. ಎಲ್ಲಿ ಹೋದ. ಕೊನೆಗೆ ಎಲ್ಲರೂ ಸೇರಿ, ರಾಜ ಒಬ್ಬ ಬೇಕಲ್ಲ, ಅರಾಜಕತೆ ಇರಬಾರ್ದು, ಒಬ್ಬ ರಾಜ ಬೇಕು. ಅಂಗರಾಜ ಅಂತೂ ಸಿಗಲಿಲ್ಲ. ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ವೇನ ಪಟ್ಟಾಭಿಷೇಕ ಅಂತ ಮಾಡಿದ್ರು. ಇದೇ ಜನರು ತಪ್ಪು ಹೆಜ್ಜೆ ಇಟ್ಟದ್ದು. ಅವನಿಲ್ಲ ಅಂತ ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಆದ್ರೆ ಅವನು ಮಹಾ ನೀಚ. ಪರಂಪರಾಗತವಾಗಿ ಅವ್ರ ಮಗ ಆಗಬೇಕು ಅಂದ್ರೆ ಇಂಥ ಅನರ್ಥ ಆಗ್ತದೆ. ಅದಕ್ಕೆ ವಿವೇಚನೆ ಬೇಕು. ಯಾರನ್ನು ಕೂಡಿಸ್ಬೇಕು ರಾಜ ಪದವಿಯಲ್ಲಿ ಅಂತ ವಿವೇಚನೆ ಬೇಕು. ಎಲ್ಲರೂ ಸೇರಿ, ಹಿರಿಯರು ಎಲ್ಲ ಸೇರಿ ವೇನನ್ನು ಪಟ್ಟಾಭಿಷೇಕ ಮಾಡಿ ಕೂಡಿಸಿದ್ರು. ಗೊತ್ತಿತ್ತು ಅವನು ನೀಚ ಅಂತ, ಆದರೂ ಸರಿ ಹೋಗ್ತಾನೆ ಅಂತ. ಅಧಿಕಾರ ಬಂದ ಮೇಲೆ, ಜವಾಬ್ದಾರಿ ಬಂದ ಮೇಲೆ ಸರಿ ಹೋಗ್ತಾನೆ ಅಂತ ಪಟ್ಟಾಭಿಷೇಕ ಮಾಡಿದರೆ, ಆ ರಾಜನಾದ ಕೂಡಲೇ ವೇನ ಒಂದು ಶಾಸನ ಹೊರಡಿಸಿದೆ. ಆವಾಗ ಅದು ವೇನ ಶಾಸನ ಅಂತ ಬಹಳ ಪ್ರಸಿದ್ಧಿಯಾಗಿ. ವೇನ ಶಾಸನ ಏನು? ವೇನ ಶಾಸನ ಅಂದರೆ ನಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ದ್ವಿಜಾಕೃಚಿತ್. ಯಾರು ಏನು ಮಾಡಬಾರದು, ಯಾಕೆ ಮಾಡಬಾರದು? ದೊಡ್ಡ ದೊಡ್ಡ ದೇವಾಲಯಗಳನ್ನೆಲ್ಲ ಮುಚ್ಚಬೇಕು. ವ್ಯರ್ಥ ಯಾಕೆ ಬೇಕು ಅಷ್ಟು ದೊಡ್ಡ ದೇವಾಲಯ? ಈ ರೀತಿ ಹೋಮ, ಹವನ, ದಾನ, ವೇದಾಧ್ಯಯನ ಎಲ್ಲ ಧರ್ಮ ಕಾರ್ಯಗಳನ್ನು ನಿಷೇಧ ಮಾಡಿಬಿಟ್ಟವನು. ರಾಜರಾದವರು ಧರ್ಮವನ್ನು ಎತ್ತಿ ಹಿಡಿಬೇಕು. ವೇನ ಮಾಡಿದ ಕೆಲಸ ಅಂದರೆ ಧರ್ಮ ನಾಶ ಮಾಡಿದ. ಶಾಸನ ಹೊರಡಿಸಿದ, ಯಾರಾದರೂ ಧರ್ಮಾನುಷ್ಠಾನ ಮಾಡಿದರೆ ಅವರಿಗೆ ದಂಡ ಹಾಕ್ತೇನೆ. ಆದ್ದರಿಂದ ಲೋಕದಲ್ಲಿ ಧರ್ಮವೇ ನಿಂತು ಹೋಯಿತು. ಧರ್ಮ ನಿಂತು ಹೋಯಿತು ಅಂತಂದಾಗ ಮಳೆ ಬರಲ್ಲ, ಬೆಳೆ ಬೆಳೆಯೋದಿಲ್ಲ, ಏನಾದರೂ ಅನಾಹುತಗಳಾಗ್ತಿದೆ. ಅತಿವೃಷ್ಟಿ, ಅನಾವೃಷ್ಟಿ, ಪೀಡೆ ಇಂಥದ್ದೆಲ್ಲ ಆಗ್ತಿದೆ. ಎಲ್ಲ ಆಗದಂತೆ, ಅನಾಹುತ ಆಗದಂತೆ ದೇಶ ಸುರಕ್ಷಿತವಾಗಿರುವುದೇ ಧರ್ಮದಿಂದ. ಇವತ್ತು ಏನೋ ಆಗಿಲ್ಲ, ಚೆನ್ನಾಗಿದೆ ದೇಶ ಅಂತಂದರೆ ಇಂಥ ಗುಂಡಾರಗಳಲ್ಲಿ ಧರ್ಮ ನಡೀತಾ ಇದೆ. ಆದ್ದರಿಂದ ದೇಶ ಕ್ಷೇಮವಾಗಿದೆ. ಎಲ್ಲ ಕಡೆ ಧರ್ಮ ನಿಂತೋಯಿತು ಅಂತಂದರೆ ಮಹಾ ಅನರ್ಥಗಳಾಗುತ್ತದೆ. ಧರ್ಮೋ ರಕ್ಷತೆ ರಕ್ಷಿತ. ರಾಜ ಧರ್ಮ ರಕ್ಷಣೆ ಮಾಡಬೇಕು. ಧರ್ಮ ಲೋಕವನ್ನು ರಕ್ಷಣೆ ಮಾಡ್ತದೆ. ರಾಜನಾದಂಥ ವೇನನೇ ಧರ್ಮ ನಾಶ ಮಾಡ್ತಾ ಇದ್ದಾನೆ. ಹೇಗೆ ಲೋಕಗಳಿಗೆ ಅನರ್ಥ ಆಗಲಿಕ್ಕೆ ಶುರುವಾಯಿತು. ಬ್ರಾಹ್ಮಣರೆಲ್ಲ ಬಂದು ವೇನನಿಗೆ ವಿಧವಾದ ಹೇಳಿದರು, ಮಾರ್ಮಿಕವಾಗಿ ಹೇಳಿದರು. ಒಂದು ರಾಷ್ಟ್ರ ಚೆನ್ನಾಗಿ ಮುನ್ನಡೆಯಬೇಕಾದರೆ ಆ ರಾಷ್ಟ್ರಕ್ಕೆ 4 ಅಂಗಗಳು ಬೇಕು.
ಹಾಗೆ ರಥ ಮುಂದೆ ಹೋಗಬೇಕಾದ್ರೆ 4 ಚಕ್ರ ಬೇಕು. ಧರ್ಮಾಂಗ, ನ್ಯಾಯಾಂಗ, ಸೇನಾಂಗ, ಅರ್ಥಾಂಗ ಅಂತ 4 ಬೇಕು. ಇದು ಒಂದು ರಾಷ್ಟ್ರಕ್ಕೂ ಬೇಕು, ಒಬ್ಬ ವ್ಯಕ್ತಿಗೂ ಬೇಕು, ಒಂದು ಮನೆಗೂ ಬೇಕು. 4 ಇದ್ರೆ ಚೆನ್ನಾಗಿರ್ತದೆ. ಧರ್ಮಾಂಗ ಅಂದರೆ ದೇವರು, ಪೂಜೆ, ವೇದಾಧ್ಯಯನ, ವೇದ ಮಂತ್ರಗಳು, ಪಾರಾಯಣ ಇದು ನಡೀಬೇಕು. ಅರ್ಥಾಂಗ ಅಂದರೆ ಹಣ ಸಂಪಾದನೆ ಆಗಲೇಬೇಕು, ಮನೆಯಲ್ಲಿ ಅದು ಆಗಬೇಕು, ಹಣ ಸಂಪಾದನೆ ಮಾಡೋದು ನಡೀಬೇಕು. ನ್ಯಾಯಾಂಗ, ನ್ಯಾಯದಿಂದ ವರ್ತಿಸಬೇಕು. ಒಂದು ದೇಶದಲ್ಲಿಯೂ ಕೂಡ ನ್ಯಾಯಾಲಯಗಳು ಇರೋದೇ ನ್ಯಾಯಾಂಗ ರಕ್ಷಣೆ ಮಾಡಲಿಕ್ಕೆ. ಧರ್ಮಾಂಗ, ನ್ಯಾಯಾಂಗ, ಇನ್ನೊಂದು ಸೇನಾಂಗ, ಬಲ ಬೇಕು. ಶತ್ರುಗಳು ಆಕ್ರಮಣ ಮಾಡಿಬಿಟ್ರೆ ಅದಕ್ಕೆ ದೇಶ ರಕ್ಷಣೆ ಮಾಡಲಿಕ್ಕೆ ಸೇನಾಂಗನೂ ಬೇಕು. ರಾಜ, ನೀನು ಧರ್ಮ ನಾಶ ಮಾಡ್ತಿದ್ದಿ, ಏನು ಉಪಯೋಗ ಅದರಿಂದ ಅಂತ. ಏನು ಉಪಯೋಗ? ಹೋಮ ಹವನ ಮಾಡೋದ್ರಿಂದ ಏನು ಬಂತು ಅಂತ ಧರ್ಮ ನಾಶ ಮಾಡಿಬಿಟ್ರೆ ಅಂಗವಿಕಲ ಆಗ್ತದೆ ನಿನ್ನ ರಾಷ್ಟ್ರ, ಊನಾಂಗ ರಾಷ್ಟ್ರ ಆಗ್ತದೆ. 2 ಕಾಲ ಬೇಕು. ಯಾಕೆ ಸುಮ್ಮನೆ 2? 1 ಸಾಕು ಅಂತಂದ್ರೆ 1 ಸಾಕು, ನಡಿಲಿಕ್ಕಾಗ್ತದೆ. 1 ಕೈ ಸಾಕು, 1 ಬೆರಳು ಸಾಕು ಅಂತಂದ್ರೆ ಆಗೋದಿಲ್ಲ. 5 ಬೆರಳು ಬೇಕು. ಹಾಗೆ 4 ಅಂಗಗಳು ಬೇಕು. ಪರಿಪೂರ್ಣ ರಾಷ್ಟ್ರ ಆಗ್ತದೆ ಆವಾಗ. ಧರ್ಮಾಂಗ ನೋಡ್ಕೊಳ್ಳುವವರು ನಾವು, ಬ್ರಾಹ್ಮಣರು ಹೇಳ್ತಾರೆ, ನಾವು ಧರ್ಮಾಂಗ ನೋಡ್ಕೊಳ್ಳುವವರು. ವೇದಾಧ್ಯಯನ ಮಾಡಿ ಯಜ್ಞಯಾಗ ಮಾಡುವವರು ನಾವು. ಅದನ್ನು ನೀನು ಬೇಡ ಅಂತ ನಿಲ್ಲಿಸಿಬಿಟ್ರೆ ಆಗ ನಿನ್ನ ರಾಷ್ಟ್ರ ಕುಸಿದು ಹೋಗ್ತದೆ. ಧರ್ಮ ಅನ್ನೋದೇ ಪ್ರಧಾನ ಸ್ತಂಭ. ಆ ಕಂಬದ ಮೇಲೆ ಇರ್ತಕ್ಕಂಥ ಸೌಧ ಕುಸಿದು ಬಿಡ್ತದೆ. ಧರ್ಮ ನಾಶ ಮಾಡಬೇಡ ಹೇಳಿಲ್ಲ. ಮಾಡ್ರಿ, ಧರ್ಮ ಮಾಡ್ರಿ. ಯಾವುದು ಧರ್ಮ ಅಂತ ಧರ್ಮಶಾಸ್ತ್ರ ನೋಡ್ಲಿಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ. ಹಿಂದಿನವರೆಲ್ಲ ಸರಿಯಾಗಿ ಬರೆದಿಲ್ಲ, ಎಲ್ಲ ಮೂರ್ಖರು, ಮೂರು ಸೂರ್ಯಗಳೆಲ್ಲ ಮೂರ್ಖರು. ನಾನು ಹೇಳ್ತೇನೆ ಯಾವುದು ಧರ್ಮ ಅಂತ. ಯಾರು ರಾಜನೋ ಅವನೇ ದೇವರು, ರಾಜನೇ ದೇವರು. ಏನು ಮಾಡುವ ಧರ್ಮ ಕಾರ್ಯಗಳೆಲ್ಲ ಆ ರಾಜನೇ ಮಾಡಬೇಕು. ದೇವರ ಪೂಜೆ ನಡಿಬೇಕಲ್ಲ, ನನ್ನ ಪೂಜೆ ಮಾಡ್ರಿ, ಅದೇ ಧರ್ಮ. ಪಂಚಾಮೃತಾಭಿಷೇಕ ನನಗೆ ಮಾಡ್ರಿ ಅಂತಂದ. ರಥೋತ್ಸವ ಮಾಡ್ರಿ, ನನ್ನನ್ನೇ ಕೂಡಿಸಿ ಒಂದು ರೌಂಡ್ ಹಿಡೀರಿ. ಯಾರು ಕೇಳಿದ್ರು, ನಾಡಿದ್ದು ನಮ್ಮ ಮನೇಲಿ ಶ್ರಾದ್ದ ಬಂದಿದೆ, ಧರ್ಮ ಕಾರ್ಯ ಏನ್ ಮಾಡೋಣ ಅಂತ. ನನಗೇ ಮಾಡ್ರಿ ಅಂತ. ಈಗ ಏನು ಧರ್ಮ ಕಾರ್ಯ ಇದೆ ಮಾಡೋದೆಲ್ಲ ನನಗೇ ಮಾಡ್ರಿ. ಯಾಕೆ? ನಾನು ರಾಜ, ನಾನೇ ದೇವರು. ಮೂಲ ನಾನು ದೇವರು ಅಂತ ಶುರುವಾದದ್ದು ಅಲ್ಲಿಂದ, ವೇದನ ಕಾಲದಲ್ಲಿ ಶುರುವಾದ. ರುಚನಾ ನಾಶಿಕಂ ಸರ್ವಂ, ನಾನೇ ದೇವರು ಅನ್ನೋ ವಾದವನ್ನು ಸಂಪೂರ್ಣ ನಾಶ ಮಾಡಿದವನು ಪೃಥು ಚಕ್ರವರ್ತಿ. ಆಮೇಲೆ ಅದು ಮತ್ತೆ ಕಲಿಯುಗದಲ್ಲಿ ಪುನಃ ಹುಟ್ಕೊಂಡಿತ್ತು. ನಾನೇ ದೇವರು ಅಂತ ಶುರುವಾದದ್ದೇ ಅಲ್ಲಿಂದ. ಮಧ್ವಾಚಾರ್ಯ ಬರೀತಾರೆ, ಅದನ್ನು ನಾಶ ಮಾಡಿದವನು ಪೃಥು ಚಕ್ರವರ್ತಿ. ಹೀಗೆ ಬಹಳ ದೌರ್ಜನ್ಯ ಮಾಡಿಬಿಟ್ಟ. ಬ್ರಾಹ್ಮಣರೆಲ್ಲ ಹುಂಕಾರದಿಂದ ಅವನನ್ನು ಸಂಹಾರ ಮಾಡಿದರು. ಹುಂಕಾರ ಮಾಡಿ ಅವನನ್ನು ಕೊಂದು ಹಾಕಿದರು. ಅರಾಜಕತೆ ಬಂತು. ಮತ್ತೆ ರಾಜ ಬೇಕಲ್ಲ ಅಂತಂದಾಗ ಅವನ ತೊಡೆಯನ್ನು ಮಥನ ಮಾಡಿದರು. ನಿಷಾದ ಜಾತಿ ಅಂತ ಒಂದು ಜಾತಿ ಹುಟ್ಟಿದ್ರು. ಬರೀ ಕೊಲೆ ಮಾಡಿ ಬದುಕ್ತಕ್ಕಂಥವ್ರು, ಪ್ರಾಣಿಗಳನ್ನು ಕೊಡುವವರು. ಅವರನ್ನು ಕಾಡಿಗೆಟ್ಟಿದ್ರು. ನಿಷಾದರೆಲ್ಲ ಕಾಡಿಗೆ ಹೋದರು. ಆಮೇಲೆ ಬಲಗೈಯನ್ನು ಮಥನ ಮಾಡಿದರು. ಏನನ್ನ ಬಲಗೈ ಮಥನ ಮಾಡಿದಾಗ ಪೃಥು ಚಕ್ರವರ್ತಿ ಹುಟ್ಟಿದ್ರು. ಆ ಪೃಥು ಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ಅಂತ ಪರಮಾತ್ಮನ ಆವೇಶ ಇತ್ತು. ರಾಜರಾಜೇಶ್ವರ ಅನ್ನೋ ಪರಮಾತ್ಮನ ಆವೇಶದಿಂದ ಕೂಡಿ ಪೃಥು ಚಕ್ರವರ್ತಿ ಹುಟ್ಟಿ ಅವನೇ ಆದಿರಾಜ ಅಂತ ಪ್ರಸಿದ್ಧನಾಗಿ ಧರ್ಮವನ್ನು ಸ್ಥಾಪನೆ ಮಾಡಿ ಮೊದಲು ಮಾಡಿದ್ದವನು ಅದೇ ಧರ್ಮ ಸ್ಥಾಪನೆ ಮಾಡಿದ. ಜಗತ್ತಿನಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಎಲ್ಲ ವಿಪರೀತ ಮರಣಗಳು, ಅನಾಹುತಗಳೆಲ್ಲ ಆಗ್ತಿತ್ತು. ಬೆಳೆ ಇಲ್ಲ, ಇದೆಲ್ಲ ಆಗ್ತಿತ್ತು. ಪೃಥು ಚಕ್ರವರ್ತಿ ಅದಕ್ಕಿದೇ ಉಪಾಯ ಅಂತ ಹೇಳಿ ಇಡೀ ಗ್ರಾಮಗಳಲ್ಲಿ ತಿರುಗಿ, ನಗರಗಳಲ್ಲಿ ತಿರುಗಿ, ಎಲ್ಲೆಲ್ಲಿ ದೇವಾಲಯಗಳಲ್ಲಿ ಪೂಜೆ ನಿಂತು ಹೋಗಿತ್ತು ಅದೆಲ್ಲ ಪೂಜೆ ಶುರು ಮಾಡಿಸಿದ.
ಇವತ್ತು ಅಂಥ ಪ್ರಸಂಗ ಬಹಳಷ್ಟು ಬಂದಿದೆ. ಅನೇಕ ಗ್ರಾಮಗಳಲ್ಲಿ ಪ್ರಾಚೀನ ದೇವಾಲಯಗಳಿದೆ, ಆದರೆ ಹಾಳು ಬಿದ್ದು ಹೋಗಿದೆ. ಯಾರೂ ಅದನ್ನು ಜೀರ್ಣೋದ್ಧಾರ ಮಾಡುವುದಿಲ್ಲ. ಹಳ್ಳಿಗಳಲ್ಲಿ ಬಹಳ ಪ್ರಾಚೀನ ದೇವಾಲಯಗಳಿದೆ, ಅಲ್ಲಿ ಯಾರೂ ಅದರ ಕಡೆ ದೃಷ್ಟಿನೇ ಹಾಕಲಿಲ್ಲ. ಅದೆಲ್ಲ ಜೀರ್ಣೋದ್ಧಾರ ಮಾಡಿದವನು ಪೃಥ್ವಿ ಚಕ್ರವರ್ತಿ. ಇವತ್ತು ನೋಡಬೇಕು, ಕೆಲವು ಗ್ರಾಮಗಳಿಗೆ ಹೋದಾಗ ದೇವಾಲಯಕ್ಕೆ ಹೋಗೋಣ ಅಂತ ಹೋದರೆ ದೇವರ ಎದುರುಗಡೆನೆ ಒಂದು ಮಂಟಪ ಇರ್ತದೆ. ಉತ್ಸವಕ್ಕೆ ಭಜನೆ ಅದೆಲ್ಲ ಮಾಡಲಿಕ್ಕೆ ಅಂತ ಮಂಟಪ. ಆ ಮಂಟಪದಲ್ಲಿ ದೇವರ ಎದುರುಗಡೆ ಸರಿಯಾಗಿ ಹುಲಿ ಮನೆ ಕೆತ್ತಿ ಅದನ್ನು ಆಟ ಆಡ್ತಾ ಇರ್ತಾರೆ. ದೇವರಿಗೆ ಬೆನ್ನು ಹಾಕಿ ಕೂತ್ಕೊಂಡು ನಿರುದ್ಯೋಗಿಗಳು ಹುಲಿ ಮನೆ ಆಟ. ಎಲ್ಲ ನಿರುದ್ಯೋಗಿಗಳಿಗೆ ಅದು ಆಶ್ಚರ್ಯ. ಅಲ್ಲಿ ಕೂತ್ಕೊಂಡು ಮಾಡಬಾರ್ದ ಕೆಲಸಗಳನ್ನು ಮಾಡಿಕೊಂಡು ಅದಕ್ಕೆಲ್ಲ ಆಶ್ಚರ್ಯ ಆಗಿದೆ ದೇವಾಲಯ. ಯಾರೂ ಹೋಗುವುದಿಲ್ಲ ಮತ್ತು ಅಂಥವು ಸೇರಿಕೊಂಡ್ರು ದೇವಾಲಯಗಳು. ಬಾವಿಗಳು ಅದರ ಕಸ ಎಲ್ಲ ಸೇರಿಕೊಂಡು, ಅಭಿಷೇಕ ಇಲ್ಲ, ಯಾವುದೂ ಇರದು. ಇದು ಮೇಲಿನ ಕಾಲದಲ್ಲಿ ಆ ಪರಿಸ್ಥಿತಿ ಬಂತು. ಎಲ್ಲ ಪೂಜೆ ಪುರಸ್ಕಾರ ನಿಲ್ಲಿಸಿಬಿಡ್ತಾರೆ. ಪೃಥ್ವಿ ಚಕ್ರವರ್ತಿ ಆ ಗ್ರಾಮಗಳಿಗೆ ತಿರುಗಿ ಅಲ್ಲಿದ್ದಂತಹ ದೇವಾಲಯಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಧರ್ಮ ಸ್ಥಾಪನೆ ಮಾಡಿ ಎಲ್ಲ ಕಡೆ ಎಲ್ಲಿ ನಾಡು ಬೆಳಿಬೇಕು, ಎಲ್ಲಿ ನಾಡಿರಬೇಕು, ಎಲ್ಲಿ ಕಾಡಿರಬೇಕು, ಎಲ್ಲಿ ನದಿ ಹರಿಬೇಕು, ಎಲ್ಲ ವ್ಯವಸ್ಥೆ ಮಾಡಿದವು ನಾವು. ಇಡೀ ಭೂಮಂಡಲ, ಕಾಡು ನಾಡು, ಎಲ್ಲೆಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ವಾತಾವರಣಕ್ಕೆ ಯಾವ ಬೆಳೆ ಹೊಂದುತ್ತೆ, ಇದನ್ನೆಲ್ಲ ಮಾಡಿದವು ಪೃಥ್ವಿ ಚಕ್ರವರ್ತಿ. ಆದ್ದರಿಂದ ಭೂಮಂಡಲಕ್ಕೆ ಪೃಥ್ವಿ ಮಂಡಲ ಅಂತ ಹೆಸರು ಬಂತು. ಅಷ್ಟು ಚೆನ್ನಾಗಿ ಭೂಮಂಡಲವನ್ನು ಆಳಿದ ಪೃಥ್ವಿ ಚಕ್ರವರ್ತಿ. ಆಮೇಲೆ ಆ ಕೆಲಸ ಮಾಡಿದವರು ಮಧ್ವಾಚಾರ್ಯ. ಅವರ ಚರಿತ್ರೆಯಲ್ಲಿ ಬರ್ತದೆ. ಮಧ್ವಾಚಾರ್ಯರು ಕೂಡ ಸರ್ವತ್ರ ಸಂಚಾರ ಮಾಡಿ ಎಷ್ಟೋ ಕಡೆ ಪೂಜೆ ಇಲ್ಲದ ದೇವಾಲಯಗಳಲ್ಲಿ ಪೂಜೆ ವ್ಯವಸ್ಥೆ ಮಾಡಿದ್ರು ಅಂತಿಲ್ಲ. ಅದಕ್ಕಾಗಿ ತಿರುಗ್ತಾ ಇದ್ರು. ಉಡುಪಿ ಕಡೆನೇ ಒಂದು ದೇವಾಲಯದಲ್ಲಿ ಐದು ಪ್ರತಿಮೆ, ಭಗವಂತನ 5 ಪ್ರತಿಮೆ, ಅಂದರೆ ಲಿಂಗಾಕಾರದ ಪ್ರತಿಮೆ. ಅನಂತೇಶ್ವರದಲ್ಲಿದ್ದ ಹಾಗೆ ಲಿಂಗಾಕಾರದ ಪ್ರತಿಮೆ. ಪಂಚರೂಪಿಯಾದ ಪರಮಾತ್ಮ ಅನಿರುದ್ಧ, ಸಂಕೃಷ್ಣ, ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಪಂಚಪಾಂಡವರು ಸೇರಿ ತಮ್ಮ ಹೆಸರಿನಲ್ಲಿ ಒಂದೊಂದು ಸ್ಥಾಪನೆ ಮಾಡಿದ್ರಂತೆ. ಅದರಲ್ಲಿ ಭೀಮನು ಇದ್ದ. ಅದನ್ನು ನೆನಪು ಮಾಡಿಕೊಂಡು ಮಧ್ವಾಚಾರ್ಯರು ಆ ದೇವಾಲಯಕ್ಕೆ ಹೋದರಂತೆ. ಹಿಂದೆ ದ್ವಾಪರದಲ್ಲಿ ನಾವಿದ್ದಾಗ ಒಂದು ಪ್ರತಿಷ್ಠೆ ಮಾಡಿದ ದೇವಾಲಯ ಇತ್ತು. ಅಲ್ಲಿ ಹೋಗೋಣ ಅಂತ ಬಂದರೆ ಎಷ್ಟೋ ದಿವಸ ಆಗಿತ್ತಂತೆ. ನೈವೇದ್ಯ ಇಲ್ಲ, ಅಭಿಷೇಕ ಇಲ್ಲ, ದೀಪನೇ ಇಲ್ಲ. ಆಗ 10 ದಿವಸ ಮಧ್ವಾಚಾರ್ಯ ಸಂಚಾರ ಸ್ಥಗನ ಮಾಡಿ ಅಲ್ಲೇ ಇದ್ದು ಊರಿನವ್ರನ್ನೆಲ್ಲ ಕರೆಸಿ, ನಿಮ್ಮ ಊರಿನ ದೇವಾಲಯ ಹೇಗೆ ಮಾಡಿದ್ದೀರಿ, ನಿಮಗೆ ಕ್ಷೇಮ ಆಗಬೇಕಲ್ಲ, ಈ ರೀತಿ ದೇವಾಲಯವನ್ನು ಇಟ್ಕೊಳ್ಳೋದೇನು? ಅದರ ಪಕ್ಕದಲ್ಲಿ ಮನೆ ಏರ್ತದೆ, 8 ಅಂತಸ್ತು, 4 ಇಟ್ಟಿಗೆ ಹಾಕಿದ್ರೆ ಒಂದು ಕಾಂಪೌಂಡ್ ಆಗಿಬಿಡ್ತದೆ ದೇವಾಲಯ. ಬೇಕಾದಷ್ಟು ಮನೆ ಕಟ್ಕೊಳ್ತಾರೆ ಇಡೀ ಊರಲ್ಲಿ. ಅಷ್ಟೂ ಮನೆ ಕಟ್ಕೊಂಡವರು ಒಂದೊಂದು ಇಟ್ಟಿಗೆ, ಒಂದೊಂದು ಅರ್ಧ ಸಿಮೆಂಟ್ ಚೀಲ ಹಾಕಿದ್ರೆ ದೇವಾಲಯ ನಡೆದು ಹೋಗ್ತದೆ. ಅದರಲ್ಲಿ ವ್ಯವಸ್ಥಾಪಕರೆಲ್ಲ ಮಾಡುವುದಿಲ್ಲ. ಮಧ್ವಾಚಾರ್ಯರು ಆ ರೀತಿ ಅದಕ್ಕೆ ಹಣ ಸಂಗ್ರಹ ಮಾಡಿಸಿ ಪೂಜೆ ಎಲ್ಲ ನಡೆಯುವ ವ್ಯವಸ್ಥೆ ಮಾಡಿ ಹೋದರು ಅಂತಿದೆ. ಪಾರಂತಿ ದೇವಾಲಯ ಅಂತ ಹೇಳ್ತಾರೆ. ಪಾರಂತಿ ಸುರಸದನಂ ವಿಶಾಲ ಸಂವಿತ್ ಸಂಪ್ರಾಪ್ಯ ಕಿಲ ಸುಖಿರಾನ್ ನಿವೇದ್ಯಹೀನಂ. ಎಷ್ಟೋ ದಿವಸದಿಂದ ನಿವೇದ್ಯಹೀನಂ, ನೈವೇದ್ಯ ಇಲ್ಲ. ಅಂಥ ದೇವಾಲಯ ಉದ್ಧಾರ ಮಾಡಿಸಿದ್ರು ಪೃಥ್ವಿ ಚಕ್ರವರ್ತಿ ಮಾಡಿದ್ದು ಅದನ್ನು. ಹೀಗೆ ಬಹಳ ಚೆನ್ನಾಗಿ ಧರ್ಮ ಸ್ಥಾಪನೆ ಮಾಡಿದ. 99 ಅಶ್ವಮೇಧ ಯಾಗ ಮಾಡಿ ದೇವತೆಗಳಿಗೆಲ್ಲ ಆಹುತಿ ಕೊಟ್ಟು ಅವರನ್ನು ತೃಪ್ತಿಪಡಿಸಿದ. ಇದು ಒಂದು ಮಾಡಿದರೆ ಶತಕೃತ ಆಗ್ತಿದ್ದ. ಅದು ಇಂದ್ರ ಪದವಿಗೆ ಬರುವವರು ಮಾಡೋದು. 100 ಯಾಗ ಮಾಡಿದರೆ ಇಂದ್ರ ಪದವಿ. ಇವನು ಅಷ್ಟು ಇಂದ್ರ ಪದವಿಗೆ ಯೋಗ್ಯನಲ್ಲ. ಬ್ರಾಹ್ಮಣರೇ ಹೇಳಿದರೆ ನೀನು 99 ಮಾಡಿ ಸಾಕು.
ಹೀಗೆ ಏಕೋನ ಶತಕ್ರತು ಅಂತ ಪ್ರಸಿದ್ಧನಾದ. ಆಮೇಲೆ ಅವನ ವಂಶದಲ್ಲಿ ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜ ಬಂದ. ಅವನು ನಾನು ಕೂಡ ಯಾಗ ಮಾಡ್ತೇನೆ, ನಮ್ಮ ಹಿರಿಯರು 199 ಮಾಡಿದ್ದಾರೆ, ನಾನು ಮಾಡ್ತೇನೆ ಅಂತ ಬೇಕಾದಷ್ಟು ಯಾಗಗಳನ್ನು ಮಾಡಿದ ಪ್ರಾಚೀನ ಬರಿಹಿ. ಆದರೆ ಅವನು ಮಾಡಿದ ಯಾಗಗಳೆಲ್ಲ ಕಾಮ್ಯಕರ್ಮ, ಒಂದು ನಿಷ್ಕಾಮ ಕರ್ಮ ಅಲ್ಲ. ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಏನು ಕರ್ಮ ಮಾಡಿದ್ರು ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಬೇಕು. ಅವನು ವಿಷ್ಣು ಪ್ರೀತಿಯ ಉದ್ದೇಶ ಬಿಟ್ಟು ವಿಷ್ಣುವನ್ನು ಮರೆತು ತನಗೆ ರಾಜ್ಯ ವಿಸ್ತಾರ ಆಗಬೇಕು, ತನಗೆ ಇನ್ನಷ್ಟು ಹಣ ಬರಬೇಕು, ಈ ಕೀರ್ತಿ ಬರಬೇಕು, ಹೀಗೆ ಏನೇನೋ ಆಸೆ ಇಟ್ಟುಕೊಂಡು ಕರ್ಮಗಳನ್ನು ಮಾಡಿದ. ಅದು ತಾಮಸ ಪದ್ಧತಿಯಲ್ಲಿ ಮಾಡಿದ. ಪಶು ಬಲಿ ಕೊಡ್ತಾ ಇದ್ದ. ನಾರದರು ಬಂದು ಅದನ್ನು ತಡೆದು ಪಶು ಬಲಿ ಕೊಟ್ಟು ಯಾಗ ಮಾಡಬೇಡ, ಕಲಿಯುಗದಲ್ಲಿಯೂ ಪಶು ಬಲಿ ನಿಷಿದ್ಧ, ಪಶು ಬಲಿ ಕೊಟ್ಟು ಯಾಗ ಮಾಡೋದು. ಯಾಕೆ ಅಂತಂದರೆ ಆ ಮಂತ್ರ ಶುದ್ಧಿಯೆಲ್ಲ ಬೇಕು. ಅಷ್ಟು ಸಿದ್ಧಿ ಇಲ್ಲದೆ ಇದ್ದರೆ ಅದು ಪಶು ಬಲಿ ಆಗುವುದಿಲ್ಲ, ಪಶು ಹತ್ಯೆ ಆಗಿಬಿಡ್ತದೆ ಅಷ್ಟೇ. ಆ ಪಶುಗಳಿಗೆ ಸ್ವರ್ಗ ಆಗುವುದಿಲ್ಲ, ಯಜಮಾನನಿಗೂ ಸ್ವರ್ಗ ಆಗುವುದಿಲ್ಲ. ಚೆನ್ನಾಗಿ ಮಾಡಿದರೆ ಕೆಲವು ವೀರ್ಯಂ ತಿರಸ್ಕೃತಂ ಅಂತಾರೆ. ಕಲಿಯುಗದಲ್ಲಿ ಆ ಯಜ್ಞ ಪಶು ಬಲಿಯೆಲ್ಲ ಕೊಟ್ಟು ಮಾಡುವಾಗ ಏನು ಮಂತ್ರ ಹೇಳ್ತಿದ್ರು, ಆ ಮಂತ್ರಕ್ಕೆ ಕಲಿಯುಗದಲ್ಲಿ ಪ್ರಭಾವ ಇಲ್ಲ, ವೀರ್ಯ ಇಲ್ಲ ಕಲಿಯುಗದಲ್ಲಿ. ಅಂಥ ಮಂತ್ರಗಳಿಂದ ಪಶು ಬಲಿ ಕೊಟ್ಟು ಯಾಗ ಮಾಡಿದರೆ ಆ ಪಶು ಜೀವನೂ ನರಕಕ್ಕೆ ಬಿಡ್ತಾನೆ, ಯಾಗ ಮಾಡಿದವನು ನರಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಆ ಮಂತ್ರಗಳಿಗೆ ಆ ಸಾಮರ್ಥ್ಯ ಇಲ್ಲ. ಕಲಿಯುಗದಲ್ಲಿ ಎಲ್ಲರೂ ಸಾಮರ್ಥ್ಯ ಮಾಡ್ಕೊಂಡಿದೆ. ಹಿಂದೆ ಪುರುಷರಿಗಿದ್ದ ಸಾಮರ್ಥ್ಯ ಈಗಿನ ಪುರುಷರಿಗಿಲ್ಲ. ಹಿಂದೆ ಧಾನ್ಯಗಳಲ್ಲಿದ್ದಂಥ ಶಕ್ತಿ ಈಗಿನ ಧಾನ್ಯಗಳಲ್ಲಿ ಇಲ್ಲ. ಹಿಂದೆ ಹಾಲು ಕುಡಿದ್ರೆ ಒಂದು ಲೋಟ ಹಾಲಿಗೆ ಎಷ್ಟು ಶಕ್ತಿ ಇರ್ತಿತ್ತು, ಈಗ ಆ ಶಕ್ತಿ ಇಲ್ಲ, ಎಲ್ಲ ಹೋಗಿಬಿಟ್ಟಿದೆ ಕಲಿಯುಗದಲ್ಲಿ. ಅದರಿಂದ ಪಶು ಬಲಿ ಕೊಡಬೇಡ, ಅವೆಲ್ಲ ನರಕಕ್ಕೆ ಬಿಡ್ತಾವೆ, ನೀನು ನರಕಕ್ಕೆ ಹೋಗ್ತೀವಿ ಅಂತ ನಿಲ್ಲಿಸಿ. ಆದರೆ ಕೆಲವು ಮಂತ್ರಗಳಿಗೆ ಪ್ರಭಾವ ಇದೆ ಕಲಿಯುಗದಲ್ಲಿ. ಅದು ತಂತ್ರಸಾರದಲ್ಲಿ ಮಧ್ವಾಚಾರ್ಯರು ಸುಮಾರು 80 ಮಂತ್ರಗಳನ್ನು ಆರಿಸಿಕೊಟ್ಟಿದ್ದಾರೆ. ತಂತ್ರಸಾರ ಸಂಗ್ರಹ ಅಂತ ಒಂದಿದೆ, ಅದರಲ್ಲಿ 80 ಮಂತ್ರಗಳನ್ನು ಕೊಡ್ತಾರೆ. ಅದೆಲ್ಲ ಕಲಿಯುಗದಲ್ಲಿಯೂ ವೀರ್ಯ ಇರೋ ಮಂತ್ರಗಳು. ಅಂಥ ಮಂತ್ರಗಳಿಂದ ನಾವು ಜಪ ಮಾಡಬೇಕಷ್ಟೇ ಹೊರತು ಬೇರೆ ಮಂತ್ರಗಳು ಬೇಡ ಅಂತ ಆಚಾರ್ಯ ಅಭಿಪ್ರಾಯ. ಅದಕ್ಕೆ ಪಶು ಬಲಿ ಅದೆಲ್ಲ ನಿಷೇಧ ಮಾಡಿದ್ದ. ಅವನು ಮಾಡ್ತಾ ಇದ್ದ ಪಶು ಬಲಿ, ಪ್ರಾಚೀನ ಬಲಿ. ನಾರದರು ಬುದ್ಧಿವಾದ ಹೇಳಿ ನಿಲ್ಲಿಸಿ, ಕರ್ಮ ಮಾಡುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಂತ ಮಾಡು. ಹರಿ ಪ್ರೀತಿಯಾಗಿ ಕರ್ಮ ಮಾಡಿದರೆ ಅದರಲ್ಲಿ ಲೋಪದೋಷ ಬಂದರೂ ಪರವಾಗಿಲ್ಲ, ಹರಿ ಅದನ್ನೆಲ್ಲ ಮನ್ನಿಸ್ತಾನೆ, ಕ್ಷಮಿಸ್ತಾನೆ. ನಾವು ಬೇರೆ ಉದ್ದೇಶ ಇಟ್ಟುಕೊಂಡು ಮಾಡಿದಾಗ ಸರಿಯಾಗಿ ಮಾಡಬೇಕಾಗ್ತದೆ. ವೈಷ್ಣವ ಕರ್ಮಗಳನ್ನು ಮಾಡುವಾಗ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ ಗೀತೆ. ಸ್ವಲ್ಪ ಮಾಡಿದ್ರೆ ಸಾಕು, ಫಲ ಇದೆ. ಅದೇ ಸಕಾಮ ಕರ್ಮ ಮಾಡಬೇಕಾದ್ರೆ ಪೂರ್ತಿ ಸಾಂಗವಾಗಿ ಮಾಡಬೇಕಾಗ್ತದೆ. ಯಾವ ಛಿದ್ರ ಲೋಪದೋಷ ಇಲ್ಲದೆ ಮಾಡಬೇಕಾಗ್ತದೆ. ಅದಕ್ಕೆ ದಶರಥ ಮಹಾರಾಜ ಅವನಿಗೆ ಮಕ್ಕಳಿದ್ದಿಲ್ಲ, ಮೊದಲು ಮಕ್ಕಳಾಗಬೇಕು ಅಂತ ಒಂದು ಯಾಗ ಶುರು ಮಾಡಿದ. ಬ್ರಾಹ್ಮಣರಿಗೆ ಅದೇ ಹೇಳ್ತಾನೆ, ಮೊದಲು ಸಾಂಗವಾಗಿ ಮಾಡಿ, ಏನು ಬೇಕೋ ಕೇಳಿದ್ರೆ ಎಲ್ಲ ಕೊಡ್ತೇನೆ, ಒಂದು ಲೋಪದೋಷನೂ ಬರಬಾರ್ದು. ಯಾಕೆಂದರೆ ನಾನು ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ, ಕಾಮ್ಯಕರ್ಮ ಮಾಡ್ತಾ ಇದ್ದೇನೆ. ಕಾಮ್ಯಕರ್ಮ ಮಾಡುವಾಗ ಏನಾದರೂ ಛಿದ್ರಗಳು ಬಂದರೆ, ದೋಷ ಬಂದರೆ, ನ್ಯೂನತೆ ಬಂದರೆ ಅದು ಯಜಮಾನಿಗೆ ಬಂದರೆ. ಛಿದ್ರನ್ಹಿ ಮೃಗಯಂತೆ ವಿದ್ವಾಂಸೋ ಬ್ರಹ್ಮರಾಕ್ಷಸ. ಬ್ರಹ್ಮರಾಕ್ಷಸರು ಕರ್ಮ ಮಾಡುವಾಗ ಛಿದ್ರ ಹುಡುಕ್ತಿರ್ತಾರಂತೆ. ಇವನು ಮಾಡೋ ಕರ್ಮದಲ್ಲಿ ಏನು ಲೋಪದೋಷ ಸಿಗ್ತದೆ ನೋಡೋಣ ಅಂತ ಹುಡುಕ್ತಾರೆ. ಏನಾದರೂ ಲೋಪದೋಷ ಆದರೆ ಅದೆಲ್ಲ ಬ್ರಹ್ಮರಾಕ್ಷಸರು ತಗೊಂಡು ಹೋಗ್ತಾರೆ. ಅದರಿಂದ ಕೃಷ್ಣ ನಿಷ್ಕಾಮ ಕರ್ಮ ಹೇಳಿದ್ದು ಅದಕ್ಕೋಸ್ಕರ. ಆಸೆ ಇಟ್ಕೋಬೇಡಿ, ನನ್ನ ಪ್ರೀತಿಗಾಗಿ ಕರ್ಮ ಮಾಡಿ, ನಿಮಗೆ ಫಲ ನಾನು ಕೊಡ್ತೇನೆ, ಫಲ ನಾನು ಕೊಡ್ತೇನೆ. ಆದರೆ ಅದೇ ಉದ್ದೇಶವಾಗಿ ಇಟ್ಕೊಂಡು ನನ್ನನ್ನು ಬಿಟ್ಟು ನನ್ನ ಮರೆತು ಕರ್ಮ ಮಾಡಬೇಡಿ ಅಂತ.
ಅದನ್ನೇ ಇದು ವಿಸ್ತಾರವಾಗಿ ಭಾಗವತ ಇದು ಪ್ರಾಚೀನ ಕಥೆಯ ಕಥೆ ಹೇಳಿ. ಇನ್ನು ಸ್ವಾಯಂಭವಮನುವಿನ ಇನ್ನೊಬ್ಬ ಮಗ ಪ್ರಿಯವ್ರತ ಅಂತ ಅವನ ಹೆಸರು. ಪ್ರಿಯವ್ರತ ಉತ್ತಾನಪಾದ ಇತ್ತು. ಉತ್ತಾನಪಾದನ ಪರಂಪರೆಯಲ್ಲಿ ಧ್ರುವ, ಅಂಗರಾಜ, ವೇಯನ, ಪೃಥು ಚಕ್ರವರ್ತಿ, ಪ್ರಾಚೀನ ಬರಿಹಿ ಇವರೆಲ್ಲ ಹುಟ್ಟಿದರು. ಅವರ ಕಥೆಗಳಿಂದ ನಾವು ತಿಳ್ಕೊಳ್ಬೇಕಾದ ಆದರ್ಶ ಏನು ಅಂತ ಹೇಳಿ, ಇನ್ನು ಪ್ರಿಯವ್ರತ ಇನ್ನೊಬ್ಬ ಮಗ. ಆ ಪ್ರಿಯವ್ರತ ಅವನ ಹೆಸರೇ ಸಾರ್ಥಕ. ವ್ರತಗಳು ಅಂದರೆ ಬಹಳ ಪ್ರಿಯ. ಏನಾದರೂ ವ್ರತ ಮಾಡ್ತಾ ಇರೋನು. ಆದ್ದರಿಂದ ಅವನನ್ನು ಪ್ರಿಯವ್ರತ ಅಂತ ಕರೆದು. ಇವನು ಹೆಂಗೆ ಏನಾಗಿದ್ದ ಪೀಡೆ ಕೊಟ್ಟು ಅವನು ವ್ರತ ಮಾಡಿ ಪ್ರಿಯವ್ರತ ಆಗಿದ್ದ. ಅಂಥ ಪ್ರಿಯವ್ರತ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡಿ ಅವನ ಮನಸ್ಸು ಪರಿಪಕ್ವವಾಗಿ ವೈರಾಗ್ಯ ಬಂದು ನಾರದರಿಂದ ಸನ್ಯಾಸ ತಗೊಳ್ಬೇಕು ಅಂತ ಹೊರಟಿದ್ದ. ಸನ್ಯಾಸಾಶ್ರಮಕ್ಕೆ ಹೊರಟಾಗ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ. ಮನುವಿನ ಹಿರಿಯ ಮಗ ನೀನು ಪ್ರಿಯವ್ರತ, ಮಾನವ ಪ್ರಪಂಚ ಬೆಳಿಬೇಕು. ನೀನು ಸನ್ಯಾಸ ತಗೊಂಡ್ರೆ ಮಾನವರು ಮುಂದುವರಿಯೋದು ಹೇಗೆ? ಮನುವಂಶ ಮುಂದೆ ಬೆಳಿಬೇಕಲ್ಲ. ಸನ್ಯಾಸ ಬೇಡ, ಮದುವೆ ಮಾಡಿಕೊ, ಮಕ್ಕಳನ್ನ ಪಡಿ, ಮನುವಂಶ ಬೆಳೀಲಿ, ಆಮೇಲೆ ಸನ್ಯಾಸ ತಗೋಬೇಡ ಅನ್ನೋದಿಲ್ಲ. ಈಗ ಬೇಡ, ಮದುವೆ ಮಾಡಿಕೊ, ಮಕ್ಕಳನ್ನ ಪಡಿ, ಆಮೇಲೆ ಎರಡು ರೀತಿ ಸನ್ಯಾಸ ಇದೆ. ಇಂಥ ವಂಶ ಬೆಳೀಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದರೆ ಆವಾಗ ಗೃಹಸ್ಥಾಶ್ರಮ ಆಗಿ ಸನ್ಯಾಸ, ಇಲ್ಲದೆ ಇದ್ದರೆ ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸ. ಬಾಲ ಸನ್ಯಾಸಿಗಳು ಅಂತ ಎರಡು ಥರ ಉಂಟು. ಬಾಲ್ಯದಲ್ಲೇ ಸನ್ಯಾಸ ತಗೋಬಹುದು, ಮದುವೆ ಮಕ್ಕಳು ಎಲ್ಲ ಆದ್ಮೇಲೂ ಸನ್ಯಾಸ ತಗೋಬಹುದು. ಎರಡೂ ಪದ್ಧತಿ. ಬ್ರಹ್ಮದೇವರು ಉಪದೇಶ ಮಾಡಿದಾಗ ಪ್ರಿಯವ್ರತೆ ಕೇಳ್ತಾನೆ, ಈ ಮದುವೆ ಮಕ್ಕಳು ಗೃಹಸ್ಥಾಶ್ರಮ ಅಂದರೆ ಇದು ಬಂಧಕ ಇತ್ತು. ಮತ್ತೆ ನಮ್ಮನ್ನು ಸಂಸಾರದಲ್ಲಿ ಹಾಕ್ತಕ್ಕಂಥದ್ದು. ಯಾಕೆ ಬಂಧಕವಾದ ಗೃಹಸ್ಥಾಶ್ರಮದಲ್ಲಿ ಹಾಕ್ತೀರಿ? ಸನ್ಯಾಸ ಬಹಳ ಶ್ರೇಷ್ಠ ಅಲ್ವೇನು? ನೀವೇನ ಮೋಕ್ಷ ಸಿಗ್ತದೆ ಸನ್ಯಾಸಿಗಳಿಗೆ. ಯಾವ ಸಂಘ ಇಲ್ಲ, ಸರ್ವ ಸಂಘ ತ್ಯಾಗ ಮಾಡಿರ್ತಾರೆ. ಸನ್ಯಾಸ ಅಂದರೆ ಪರಮಾತ್ಮನಿಗೆ ಬಹಳ ಪ್ರೀತಿ, ಅವರಿಗೆ ಮೋಕ್ಷ ಆಗ್ತದೆ. ಗೃಹಸ್ಥಾಶ್ರಮ ಬಂಧಕ. ಇದು ಪ್ರಿಯವ್ರತನ ಆಕ್ಷೇಪ. ಬ್ರಹ್ಮದೇವರು ಹೇಳಿದರು, ನೀನು ತಪ್ಪು ತಿಳ್ಕೊಂಡಿದ್ದಿ. ಸನ್ಯಾಸಾಶ್ರಮದಿಂದ ಮೋಕ್ಷ, ಗೃಹಸ್ಥಾಶ್ರಮದಿಂದ ಬಂಧನ ಅಂತ ತಿಳ್ಕೋಬೇಡ. ಮೋಕ್ಷ ಆಗಲಿಕ್ಕೆ ಸನ್ಯಾಸ ಮುಖ್ಯ ಅಲ್ಲ. ಯಾರೋ ಒಬ್ರು ಬಟ್ಟೆ ಬದಲಾಯಿಸ್ಕೊಂಡ್ರು, ಕಾವಿ ಉಟ್ಕೊಂಡ್ರು ಅಂತಂದು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು. ಅದು ಮೋಕ್ಷ ಸಾಧನ. ಸನ್ಯಾಸಾಶ್ರಮ ಯಾಕೆ ತಗೋತಾರೆ ಅಂತಂದ್ರೆ, ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೆ ಪ್ರಾಶಸ್ತ್ಯ ಕೊಡ್ಬೋದು, ಬೇರೆ ಯಾವ ಜವಾಬ್ದಾರಿನೂ ಇರೋದಿಲ್ಲ ಅಂತ ಮಾಡ್ಕೊಂಡಿರ್ತಾರೆ. ಆದರೆ ಜ್ಞಾನ, ಭಕ್ತಿ, ವೈರಾಗ್ಯ ಬಿಟ್ಟು ಎಲ್ಲ ಜವಾಬ್ದಾರಿಯನ್ನು ಗೃಹಸ್ಥಾಶ್ರಮಗಳಿಗಿಂತ ಹೆಚ್ಚು ಇವರೇ ಹಾಕೊಂಡ್ಬಿಟ್ರೆ ಯಾಕೆ? ಅದು ಗೃಹಸ್ಥ ಇದು ಸನ್ಯಾಸಾಶ್ರಮ ತಗೊಂಡು ಕೂಡಲೇ ಮೋಕ್ಷ ಆಗ್ತದೆ ಅಂತ ಹಾಗೇನು ನೀವೇ ಇಲ್ಲ. ಅವರು ಜ್ಞಾನ, ಭಕ್ತಿ, ವೈರಾಗ್ಯ ಸಂಪಾದನೆ ಮಾಡದೆ ಹೋದರೆ, ವ್ಯಾಮೋಹ ಇಟ್ಟುಕೊಂಡಿದ್ರೆ ನರಕಕ್ಕೆ ಹೋಗ್ತಾರೆ. ಅವರು ನರಕಕ್ಕೆ ಹೋಗ್ತಾರೆ. ಸನ್ಯಾಸಿಗಳಿಗೆ ನರಕ ಆಗಬಾರ್ದು ಅಂತ ಏನಿಲ್ಲ, ಗೃಹಸ್ಥಾಶ್ರಮಗಳಿಗೆ ಮೋಕ್ಷ ಆಗಬಾರ್ದು ಅಂತ ಏನಿಲ್ಲ. ಬೇಕಾದಷ್ಟು ಮಂದಿ ಗೃಹಸ್ಥರು ಅತಿಥಿ ಸತ್ಕಾರ, ಪಿತೃಕಾರ್ಯ, ಪಂಚಯಜ್ಞಗಳು, ಪಿತೃಕಾರ್ಯ, ಅತಿಥಿ ಸತ್ಕಾರ, ವೈಶ್ವದೇವಾದಿ ಹೋಮಗಳು ಇವನ್ನೆಲ್ಲ ಮಾಡಿ ಮೋಕ್ಷಕ್ಕೆ ಹೋದವರು ಇದ್ದಾರೆ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಗೃಹಸ್ಥಾಶ್ರಮ ತಪ್ಪು, ಅದು ನಮಗೆ ಬಂಧಕ ಆಗ್ತದೆ ಅಂತ ಭಾವಿಸಬೇಕು. ಅಥವಾ ಸನ್ಯಾಸಾಶ್ರಮನೇ ಮೋಚಕ ಅಲ್ಲ. ಯಾರೋ ಒಬ್ಬ ಲೌಕಿಕ, ಅವನು ಲೌಕಿಕ, ಏನು ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜೆ ಏನೂ ಮಾಡ್ತಿದ್ದಿಲ್ಲ. ಅವನಿಗೆ ಗೊತ್ತಿತ್ತು ನಾ ಮಾಡ್ತಾ ಇಲ್ಲ ಅಂತ. ಮೊದಲೇ ಗೊತ್ತಿತ್ತು ಅವ್ನು ನರಕಕ್ಕೆ ಹೋಗ್ತೀನಿ, ಹೋದ್ರು ಪರವಾಗಿಲ್ಲ, ಇದೇನು ಮಾಡ್ಕೊಂಡು ಕೂಡೋದು ಬಿಟ್ಟೇ ಬಿಟ್ಟಿದ್ದಾನೆ. ಸತ್ಮೇಲೆ ನರಕಕ್ಕೆ ಹೋಗೋದು ಅಂತ ಅವನಿಗೂ ಗೊತ್ತಿತ್ತು, ಹೋದ, ನರಕಕ್ಕೂ ಹೋದ. ಆಶ್ಚರ್ಯ ಅಂತಂದ್ರೆ ನರಕಕ್ಕೆ ಹೋಗಿ ನೋಡ್ತಾನೆ, ಅಲ್ಲಿ ಒಬ್ಬರು ಆಚಾರ್ಯ ಕೂತಿದ್ದ. ಹಾಗೆ ಆಯ್ತು, ನಮ್ಮಂಥವ್ರು ಬರ್ತೀವಿ ಸರಿ, ಆಚಾರ್ಯ ಬೇರೆ ಕೂತಿದ್ದಾರೆ.
ಹೋಗಿ ಕೇಳಿದ್ದಂತೆ ಏನ್ರಿ ಆಚಾರ್ಯ ನೀವಿಲ್ಲಿದ್ದೀರಲ್ಲ ಅಂತೀರಿ, ಒದರ್ಬೇಡ ಒಳಗೆ ಸ್ವಾಮಿಗಳಿದ್ದಾರೆ ಅಂತ ಅವನು ಯಾಕೆ ಹೇಳಿದೆ ಅಂದ್ರೆ ಕಾಮಕ್ರೋಧಾದಿಗಳನ್ನು ಪರಿತ್ಯಾಗ ಮಾಡಬೇಕು, ಜ್ಞಾನಭಕ್ತಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು, ಅದು ಮೋಕ್ಷಕ್ಕೆ ಕಾರಣ. ಅದು ಬಿಟ್ಟು ಸನ್ಯಾಸಾಶ್ರಮಿಯಾಗಿ ಜ್ಞಾನಭಕ್ತಿ ವೈರಾಗ್ಯ ಸಂಪಾದನೆ ಮಾಡದೇನೆ ಕಾಮಕ್ರೋಧಾದಿಗಳಲ್ಲೇ ಮುಳುಗಿದ್ರೆ ಅವರಿಗೇನು ಮೋಕ್ಷ ಆಗುತ್ತೆ. ನೀನು ಗೃಹಸ್ಥನಾಗು, ಕಾಮಕ್ರೋಧಾದಿಗಳನ್ನು ಬಿಟ್ಟು ಗೃಹಸ್ಥ ಧರ್ಮ ಅಂತ ಒಂದು ಧರ್ಮ ಇದೆ, ಆ ಧರ್ಮವನ್ನು ಪರಿಪಾಲನೆ ಮಾಡು, ಮೋಕ್ಷ. ಆಮೇಲೆ ಬೇಕಾದ್ರೆ ಸನ್ಯಾಸನ್ನು ತಗೋ. ಆಮೇಲೆ ಮದುವೆ ಮಾಡಿಕೊಂಡ ಪ್ರಿಯವ್ರತ, ಅವನಿಗೆ ಆಗ್ನಿಧ್ರ ಅಂತ ಒಬ್ಬ ಮಗ ಹುಟ್ಟಿದ. ಆಗ್ನಿಧ್ರನ ಮಗ ನಾಭಿ ಅಂತ ಹುಟ್ಟಿದ. ನಾಭಿರಾಜನ ಮಗನೇ ಋಷಭ ಅಂತ ಪರಮಾತ್ಮನ ಅವತಾರ. ಭಗವಂತ ಋಷಭ ಆಗಿ ಅವತಾರ ಮಾಡಿದ ನಾಭಿರಾಜನ ಮಗನಾಗಿ. ಆ ಋಷಭ ಅನ್ನುವಂತಹ ಪರಮಾತ್ಮ 100 ಮಕ್ಕಳನ್ನು ಪಡೆದ. ಅವನು ಮದುವೆ ಮಾಡಿಕೊಂಡ ಜಯಂತಿ ಎನ್ನುವ ಕನ್ಯೆಯನ್ನ. 100 ಮಕ್ಕಳು ಹುಟ್ಟಿದರು. ಅವರಲ್ಲಿ 9 ಜನ ದಿವ್ಯ ಜ್ಞಾನಿಗಳಾದರು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಕಾವಿಲಹೋತ್ರ, ದುರ್ಮಿಲ, ಚಮಸ, ಕರಭಾಜನ ಅಂತ ಅವರಲ್ಲಿ. ಅವರು 11ನೇ ಸ್ಕಂಧದಲ್ಲಿ ಅವರು ಏನು ಉಪದೇಶ ಮಾಡಿದರು ಅಂತ ಅನ್ನೋದು ಬರ್ತದೆ. 11 ಮಂದಿ ಜ್ಞಾನಿಗಳು ವಿದೇಹರಾಜನಿಗೆ ಒಳ್ಳೆ ಉಪದೇಶ ಮಾಡ್ತಾರೆ. ಆ 100 ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರನೇ ಭರತ. ಈ ದೇಶ ಕಟ್ಟಿದವನು ಅವನು. ದುಷ್ಯಂತನ ಮಗ ಭರತ ಅಲ್ಲ, ರಾಮನ ತಮ್ಮ ಭರತ ಅಲ್ಲ, ಇವರೆಲ್ಲ ಅವನು. ಋಷಭ ಅನ್ನುವ ಪರಮಾತ್ಮನ ಮಗ ಏನಿದ್ದ ಆ ಭರತ ಈ ದೇಶ ನಿರ್ಮಾಣ ಮಾಡಿದವನು ಅವನು. ಏನೇದನ್ ವರ್ಷಂ ಭಾರತ ಮಿತಿ ವ್ಯಪದಿಶಂತಿ, ಅವನಿಂದಾಗಲೇ ಇದನ್ನು ಭಾರತ ವರ್ಷ, ಭಾರತ ಖಂಡ ಅಂತ ಕರೀತಾ ಇದ್ದೇವೆ ನಾವು. ಆ ಭರತ ಪರಮಾತ್ಮನಿಂದಲೇ ಉಪದೇಶ ಪಡೆದವನು. ಯಾಕೆಂದ್ರೆ ಭಗವಂತನ ಮಗ, ಹಿರಿಯ ಮಗ, ಒಳ್ಳೆ ತತ್ವಜ್ಞಾನಿಯಾಗಿದ್ದ, ಭಾರತ ದೇಶ ನಿರ್ಮಾಣ ಮಾಡಿದವನು. ಅಂಥ ಭರತನ ಮೇಲೆ ಪ್ರೀತಿಯಿಂದಲೇ ಈ ದೇಶ ಪುಣ್ಯ ದೇಶ ಇದೆ. ಭಾರತ ದೇಶ ಬಹಳ ಪುಣ್ಯಕರವಾದ ದೇಶ. ದೇವತೆಗಳು ಕೂಡ ಭಾರತದಲ್ಲಿ ಹುಟ್ಟಬೇಕು ಅಂತ ಬಯಸುವಂತೆ ಆಯ್ತು. ಭಾರತದಲ್ಲಿ ಹುಟ್ಟಬೇಕು. ಬೇರೆ ಬೇರೆ ದೇಶದಲ್ಲಿ ಒಂದು 100 ಕಲ್ಪ ಬದುಕುವುದಕ್ಕಿಂತ ಭಾರತ ದೇಶದಲ್ಲಿ ಒಂದು ಕ್ಷಣ ಇದ್ರೂ ಕೂಡ ಸಾರ್ಥಕ ಆಗ್ತದೆ ಅಂತ ಪ್ರಶಂಸೆಗೆ ಗುರಿಯಾಯಿತು. ಭಾಗವತದಲ್ಲಿ ಹೇಳ್ತಾರೆ, ಭಾರತ ದೇಶದ ಮಹತ್ವ ಏನು ಅಂತಂದ್ರೆ ಇಡೀ ಭೂಮಂಡಲದಲ್ಲಿ ಬೇಕಾದಷ್ಟು ಖಂಡಗಳಿದೆ. ಒಂದು ಮನೆ ಇರ್ತದೆ, ಬೇಕಾದಷ್ಟು ಕೋಣೆಗಳಿರ್ತದೆ. ಅದರ ಮಧ್ಯದಲ್ಲಿ ಒಂದು ದೇವರ ಕೋಣೆ ಅಂತ ಮಾಡಿಟ್ಟಿರ್ತಾರೆ, ದೇವರ ಮನೆ ಅಂತ ಒಂದು ಸಣ್ಣ ದೇಶದಲ್ಲಿ. ಹಾಗೆ ಭಾರತ ದೇಶ ಇಡೀ ಭೂಮಂಡಲದ ಪೈಕಿ ದೇವರ ಕೋಣೆ ಅಂತ ಅನಿಸ್ಕೊಂಡಿರೋದು ಭಾರತ ದೇಶ. ದೇವರ ಮನೆ ಇರ್ತಾರೆ. ಉಳಿದ ಖಂಡಗಳೆಲ್ಲ ಡೈನಿಂಗ್ ಹಾಲ್, ಊಟದ ಮನೆ ಅಥವಾ ಡ್ರೆಸ್ಸಿಂಗ್ ರೂಮ್ ಏನೇನೋ ಇರ್ತದೆ. ಉಳಿದದ್ದೆಲ್ಲ ಅದು. ಭಾರತ ದೇಶ ಮಾತ್ರ ದೇವರ ಮನೆಗೆ ಸಮಾನವಾದದ್ದು. ಏನಾದರೂ ಮಾಡೋದಾದ್ರೆ ದೇವರ ಮನೆಗೆ ಮಾಡ್ತಾರೆ, ಕೂತ್ಕೊಂಡು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಸಂಧ್ಯಾ ವಂದನೆ ಪೂಜೆ ಎಲ್ಲ ಮಾಡೋದು. ಕೆಲವರು ಎಲೆ ಕೂತ್ಕೊಂಡು ಮಾಡ್ತಾರೆ, ಬಡಿಸೋದು ಮುಗಿಯೋ ತನಕ ಮಾಡ್ತಿರ್ತಾರೆ. ಬಡಿಸೋದು ಮುಗಿತಂದ್ರೆ ಕೃಷ್ಣಾರ್ಪಣೆ ಆಗ್ತಿದ್ದಾರೆ. ಅಂತೂ ಸಾಧಾರಣ ದೇವರ ಕೋಣೆಯಲ್ಲಿ ಮಾಡೋದು. ಯಾಕೆ? ಅಲ್ಲಿ ಸನ್ನಿಧಾನ ಜಾಸ್ತಿ. ಬೇರೆ ಕಡೆ ಇಲ್ಲ ಅಂತಲ್ಲ, ಇಲ್ಲಿ ಸನ್ನಿಧಾನ ಜಾಸ್ತಿ. ಹಾಗೆ ಭಾರತ ಖಂಡದಲ್ಲಿ ಪರಮಾತ್ಮನ ಸನ್ನಿಧಾನ. ದಶಾವತಾರ ಆದದ್ದು ಭಾರತದಲ್ಲಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲ ದಶಾವತಾರಗಳು ಭಾರತದಲ್ಲೇ ಆಯಿತು. ಕೂರ್ಮಾವತಾರಕ್ಕಂತೂ ಒಂದು ಊರಿನ ಹೆಸರೇ ಇದೆ, ಕೂರ್ಮ ಅಂತ. ಶ್ರೀಕೂರ್ಮ ಅಂತ ಒಂದು ಊರೇ ಇದೆ, ಒಂದು ಕ್ಷೇತ್ರ. ಅದರ ಹೆಸರೇ ಇವತ್ತಿಗೂ ಶ್ರೀಕೂರ್ಮ ಅಂತ. ಆಂಧ್ರದಲ್ಲಿ ಶ್ರೀಕಾಕುಳಂ ಅಂತ ಒಂದು ಊರು, ಅದರ ಹತ್ತಿರ ಇದೆ ಶ್ರೀಕೂರ್ಮ ಅಂತ. ಹಂಪೆ ಹತ್ತಿರ ಮತ್ಸ್ಯಾವತಾರ ಆಯಿತು ಅಂತ ಒಂದು ಕ್ಷೇತ್ರ ತೋರಿಸ್ತಾರೆ.
ವರಾಹದೇವರ ಅವತಾರ ಪುಷ್ಕರದಲ್ಲಿ ಆಯಿತು ಅಂತಾರೆ. ನರಸಿಂಹಾವತಾರ ಅಹೋಬಿಲ, ವಾಮನಾವತಾರ ಸಿದ್ಧಪುರ, ಇದು ಸಿದ್ಧಾಶ್ರಮ ಅಂತ ಉತ್ತರ ಭಾರತದಲ್ಲಿ ನರ್ಮದಾ ತೀರದಲ್ಲಿ ಆ ಕಡೆ. ನಾರಸಿಂಹಶ್ಚ ವಾಮನ, ರಾಮ ಪರಶುರಾಮ, ಪರಶುರಾಮ ಕ್ಷೇತ್ರ ಅಂತ ದಕ್ಷಿಣ ಕನ್ನಡ ಜಿಲ್ಲೆ, ಆ ಕಡೆ ಪರಶುರಾಮ ದೇವರು. ದಾಶರಥಿ ರಾಮ, ಅದಂತೂ ಅಯೋಧ್ಯೆ. ಕೃಷ್ಣಾವತಾರ ಮಥುರಾ, ಬುದ್ಧಾವತಾರ ಆದದ್ದು ಗಯಾದಲ್ಲಿ. ಇನ್ನು ಕಲಿಕೆ ಅವತಾರ ಆಗಬೇಕು, ಅದು ಸಂಭಲ್ ಅಂತ ಒಂದು ಉತ್ತರ ಭಾರತದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ಆಗ್ತದೆ ಅಂತ ಬರೀತಾರೆ ಪುರಾಣದಲ್ಲಿ. ವೇದವ್ಯಾಸ ಅವತಾರ ಭಾರತದ್ದು. ರಾಮಾಯಣ, ಮಹಾಭಾರತ, ಉಪನಿಷತ್ತು, ಗೀತಾ ಎಲ್ಲ ಸಂಪತ್ತು ಭಾರತ ದೇಶದ್ದೇ ಸಂಪತ್ತು. ನಮ್ಮ ದೇಶದ ಸಂಪತ್ತು ಅವೆಲ್ಲ ಪರಕೀಯರು ತಗೊಂಡು ಹೋಗಿದ್ದಾರೆ. ಈಗ ಆ ಸಂಪತ್ತು ಬೇಕು ಅಂದ್ರೆ ವೇದ ಕಲಿಯಲಿಕ್ಕೆ ಅಲ್ಲೇ ಹೋಗುವಂತ ಪರಿಸ್ಥಿತಿ ಬಂದು, ವೇದದ ಮೇಲೆ ಏನೋ ಒಂದು ರಿಸರ್ಚ್ ಮಾಡಬೇಕು ಕೇಳಬೇಕು ಅಂದ್ರೆ ಫಾರಿನ್ ಹೋಗಿ ಬರ್ರಿ ಅಂತ. ಯಾಕೆ ಅಲ್ಲಿ ಅವರು ಅಷ್ಟು ಕೆಲಸ ಮಾಡಿದ್ದಾರೆ, ವೇದದ ಮೇಲೆ, ಪುರಾಣಗಳ ಮೇಲೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇದು ಭಾರತ ದೇಶದ ವೈಶಿಷ್ಟ್ಯ, ಉತ್ತಮವಾದ ಸಂಸ್ಕೃತಿ. ಇಲ್ಲಿದ್ದಂತಹ ಸಂಸ್ಕೃತಿ ಇನ್ನೆಲ್ಲೂ ಇಲ್ಲ. ಪ್ರಸಿದ್ಧವಾದ ಒಂದು ಪ್ರಸಂಗ ಇದೆ. ವಿವೇಕಾನಂದರು ಪರದೇಶಕ್ಕೆ ಹೋದಾಗ ದೊಡ್ಡ ಸಭೆಯಲ್ಲಿ ಮಾತಾಡುವಾಗ ಮಾತೆಯರೇ ಅಂತಂದ್ರು, ಅಕ್ಕ ತಂಗಿಯರೇ, ಮಾತೆಯರೇ ಅಂತ ಸಂಬೋಧನೆ ಮಾಡಿದಾಗ ಭಾರೀ ಆಶ್ಚರ್ಯ ಆಗಿದ್ದವರಿಗೆ. ಚಪ್ಪಾಳಿ ತಟ್ಟಿದ್ರು, ಹೇಳಿದ್ರು, ಎಂಥ ಸಂಸ್ಕೃತಿ ನಿಮ್ಮ ದೇಶದ್ದು, ನಾವೆಲ್ಲ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಅಂತ ಹೇಳೋರು, ನೀವು ಅಕ್ಕ ತಂಗಿಯರೇ, ಮಾತೆಯರೇ ಅಂತ ನೀವು ಕರೀತಾ ಇದ್ದೀರಿ. ಇದು ಭಾರತ ದೇಶದ ಸಂಸ್ಕೃತಿ. ಯಾರನ್ನ ನೋಡಿದರೂ ಕೂಡ, ಹೆಣ್ಮಕ್ಳನ್ನು ನೋಡಿದರೂ ಅವರು ಲೇಡಿಯಾಗಿ ಕಾಣೋದಿಲ್ಲ, ಅಕ್ಕ ಅಥವಾ ತಂಗಿ ಅಥವಾ ತಾಯಿ. ಯಾವ ಪುರುಷರನ್ನು ನೋಡಿದ್ರು ಅಣ್ಣ ತಮ್ಮ ಅಂತ. ಇಂಥ ಭಾವನೆ ಭಾರತ ದೇಶದಲ್ಲಿ, ಬೇರೆ ದೇಶದಲ್ಲಿ ಈ ಸಂಸ್ಕೃತಿ. ನಮ್ಮ ದೇಶದವನೊಬ್ಬ ಸುಮ್ಮನೆ ಕಥೆ ಹೇಳ್ತಾರೆ ತಮಾಷೆ. ಅವನು ನಮ್ಮ ದೇಶದವನೊಬ್ಬ ಪರದೇಶಕ್ಕೆ ಹೋದಂತೆ, ಅಮೇರಿಕಾಕ್ಕೆ. ಬಹಳ ವರ್ಷ ಅಲ್ಲೇ ಇದ್ದ. ಅಲ್ಲಿಯವನೇ ಒಬ್ಬ ಸ್ನೇಹಿತನಾದ, ಬಹಳ ಪ್ರಾಣ ಸ್ನೇಹಿತನಾದ. ಒಂದು ದಿವಸ ಆ ದೇಶದ ಸ್ನೇಹಿತ ಸತ್ತೋಗಿದ್ದ. ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ಯಾರಾದರೂ ಸತ್ತಾಗ ಅವ್ರ ಮನೆಗೆ ಹೋಗಿ, ವಿಷಯ ತಿಳಿದ ಮೇಲೆ ಮನೆಗೆ ಹೋಗಿ ಅವರ ಉಳಿದವರನ್ನು, ಹೆಂಡತಿ ಮಕ್ಕಳು ಸಾಂತ್ವನ ಪಡಿಸ್ತಾರೆ. ನೀವೇನು ಭಯ ಪಡಬೇಡಿ, ಏನಾದರೂ ಆಗಬೇಕಾದ್ರೆ ನಾವೆಲ್ಲ ಇದ್ದೀವಿ ಸಹಾಯಕ್ಕೆ, ಎಲ್ಲ ಸಹಾಯ ಮಾಡ್ತೀವಿ ಅಂತ ಸಮಾಧಾನ ಹೇಳಿ ಬರಬೇಕು. ಇವನು ಹೋದಂತೆ ತನ್ನ ಗೆಳೆಯ ಸತ್ತಿದ್ದಾನೆ, ಹೆಂಡತಿ ಮಾತಾಡಿಸಿ ಬರೋಣ ಅಂತ ಹೋದ್ರೆ ಅವ್ರ ಮನೆಯಲ್ಲೇ ಇದ್ದಂತೆ, ಮನೆಯಲ್ಲೇ ಇಲ್ಲ. ನಮ್ಮ ಕಡೆಂತೂ ನಮ್ಮ ದೇಶದಲ್ಲಿ ಒಂದು ವರ್ಷ, ಕೆಲವು ಕಡೆ ಒಂದು ವರ್ಷ ಮನೆ ಬಿಟ್ಟು ಹೊರಗೆ ಬರಲ್ಲ. 10 ದಿವಸ ಅಂತೂ ಬರೋದೇ ಇಲ್ಲ, ಒಂದು ವರ್ಷದ ತನಕ ಬರೋದಿಲ್ಲ. ಈಗೆಲ್ಲ ಬೇರೆ ಬೇರೆ ಪದ್ಧತಿಗಳಿದೆ. ಅವನು 2ನೇ ದಿವಸನೋ 3ನೇ ದಿವಸನೋ ಹೋಗಿದ್ದಾನೆ, ಮನೆಯವರೇ ಇಲ್ಲ. ಆಶ್ಚರ್ಯಪಟ್ಟು ಕೇಳಿದಂತೆ, ಎಲ್ಲ ಗಂಡ ಸತ್ತ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ, ಎಲ್ಲಿದ್ದಾಳೆ ಆಕೆ ಅಂತ. ಮನೆಯವರು ಹೇಳಿದ್ರಂತೆ, ನೀವೇನು ಗಾಬರಿ ಆಗಬೇಡ್ರಿ, ಎಲ್ಲೂ ಹೋಗಿಲ್ಲ, ಗಂಡನ ಸಮಾಧಿ ಹತ್ರ ಹೋಗಿದ್ದಾಳೆ ಅಂತ. ಗಂಡಂದೆಲ್ಲ ಸಮಾಧಿ ಮಾಡಿದ್ರು, ಸಮಾಧಿ ಹತ್ರ. ಹಾಗಾದ್ರೆ ಅಲ್ಲೇ ಹೋಗಿ ಮಾತಾಡಿಸಿ ಬರ್ತೀನಿ, ಸಮಾಧಿನೂ ನೋಡಿದ ಹಾಗಾಯ್ತು, ಅವಳನ್ನು ಮಾತಾಡಿಸಿದ ಹಾಗಾಯ್ತು ಅಂತ ಆ ಸಮಾಧಿಗೆ ಬಂದಂತೆ ನಮ್ಮ ದೇಶದಲ್ಲಿ. ಅಲ್ಲಿ ಹೋಗ್ತಾನೆ. ಇನ್ನೂ ಆಶ್ಚರ್ಯ, ಆ ಹೆಣ್ಣುಮಗಳು ಗಂಡನ ಸಮಾಧಿ ಬೀಸಣಿಕೆಯಿಂದ ಗಾಳಿ ಹಾಕ್ತಾ ಕೂತಿದ್ದಂತೆ ಸತ್ತದ. ಆಶ್ಚರ್ಯ ಆಯ್ತು. ಹೊರಳಿದೆ, ನಮ್ಮ ಭಾರತ ದೇಶನೇ ಸುಸಂಸ್ಕೃತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ವಿ. ನಿಮ್ಮ ದೇಶ ಏನೋ ಕಡಿಮೆ ಇಲ್ಲ, ಯಾಕೆಂದ್ರೆ ಸಮಾಧಿಗೆ ಬಂದು ಬೀಸಣಿಕೆಯಿಂದ ಗಾಳಿ ಹಾಕ್ತಾ ಇದ್ದೀರಿ. ಏನು ಪ್ರತಿಭಕ್ತಿ, ಎಷ್ಟು ಪ್ರತಿ ಸೇವಾ ನಮ್ಮ ದೇಶದಲ್ಲಿ. ಸ್ವಲ್ಪ ಸೆಕೆ ಆಗ್ತಾ ಇದೆ, ಗಾಳಿ ಹಾಕಿದ್ರೆ ಫ್ಯಾನ್ ಇರೋದು ಯಾಕೆ ಹಾಕೊಳ್ಬೇಕಿತ್ತು ಅಂತ ಬದುಕಿದಾಗಲೇ ಹಾಕೋದಿಲ್ಲ, ಸತ್ತ ಮೇಲಂತೂ ಗಾಳಿ ಹಾಕೋದೇ.
ನಿಮ್ಮ ದೇಶದಲ್ಲಿ ಸತ್ತ ಮೇಲೆ ಆ ಸಮಾಧಿಗೆ ಗಾಡಿ ಹಾಕ್ತಾ ಇದೆಯಲ್ಲ ಅಂತ ಹೊಗಳಿದ್ನಂತೆ. ಅವ್ರು ಹೇಳಿದ್ದು, ನಮ್ಮ ಯಜಮಾನರು ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ರು, ನಾನು ಸತ್ತ ಮೇಲೆ ನನ್ನ ಸಮಾಧಿ ಸಿಮೆಂಟ್ ಒಣಗೋ ತನಕ ಆದ್ರೂ ಇನ್ನೊಂದು ಮದುವೆ ಮಾಡ್ಕೋಬೇಡ ಅಂತ ಅಂದಿದ್ರು. ಬೇಗ ಒಣಗಲಿ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸಿಮೆಂಟ್ ಒಣಗಿಬಿಟ್ರೆ ಅಂತೂ ಗಂಡನ ಮಾತು ನಡೆಸಿದಂಗೆ ಆಯ್ತಾರೆ, ಬೇಗ ಒಣಗಿಬಿಡ್ಲಿ ಅದು ಅಂತ ಗಾಳಿ ಹಾಕ್ತಾ ಇದ್ದ. ಅಂದ್ರೆ ಇದು ಪರದೇಶದ ಸಂಸ್ಕೃತಿ. ಅವನು ಹೋದ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಇದು ನಮ್ಮ ದೇಶಕ್ಕೂ ಪರದೇಶಕ್ಕೂ ಇರುವ ವ್ಯತ್ಯಾಸ. ಇದು ಭರತನಿಂದ ಬಂದಿರತಕ್ಕಂಥದ್ದು ಇದೆಲ್ಲ. ಅವನು ಈ ದೇಶವನ್ನ ಆಡಿ ಆಮೇಲೆ ತನ್ನ ಮಗ ಸುಮತಿಯನ್ನೊಂದಿಗೆ ಈ ದೇಶ ನೀನಾಡುವಂತ ಒಪ್ಪಿಸಿ ವೃದ್ಧಾಪ್ಯ ಬಂದ ಕೂಡಲೇ ಯೋಗ ಜೀವನ ನಡೆಸಬೇಕು, ಭೋಗ ಜೀವನ ಸಾಕು ಮಾಡಿ ಯೋಗ ಜೀವನ ನಡೆಸಬೇಕು ಅಂತ ಕಾಡಿಗೆ ಹೋಗಿದ್ದಾನೆ ಭರತ. ಅವನೇ ಮುಂದೆ ಆ ಕಾಡಿನಲ್ಲಿ ಒಂದು ಜಿಂಕೆ ಮೇಲೆ ವ್ಯಾಮೋಹ ಬಂದು ಜಿಂಕೆಯಾಗಿ ಹೋಗ್ತಾನೆ. ಜಿಂಕೆ ಆದಾಗ ಅದು ಸಾಲಿಗ್ರಾಮ ಕ್ಷೇತ್ರಕ್ಕೆ ಹೋಗಿ ನೇಪಾಳದ ಗಂಡಕಿ ನದಿ ತೀರದಲ್ಲಿ ವಾಸ ಮಾಡಿ ಅಲ್ಲಿ ದೇಹ ಬಿಡುತ್ತದೆ ಜಿಂಕೆ. ಆಮೇಲೆ ಅವನೇ ಜಡಭರತನಾಗಿ ಆಂಗಿರಸ ಗೋತ್ರದ ದೊಡ್ಡ ಜ್ಞಾನಿಯಾಗಿ ಹೋಗ್ತಾನೆ. ಜಡಭರತ ಅಂತ ಅವನ ಹೆಸರು. ಆ ಜಡಭರತ ರಘುಗಣ ರಾಜನಿಗೆ ಮಾಡಿದ ಉಪದೇಶ ಬರ್ತದೆ, ಮಾರ್ಮಿಕವಾದ ಉಪದೇಶ ಮಾಡ್ತಾನೆ. ಮೊದಲು ಆದಿಭರತ ಈ ಖಂಡ ಕಟ್ಟಿದವನು ಸತ್ತ ಮೇಲೆ ಜಿಂಕೆ ಆದ. ಆ ಜಿಂಕೆಯ ಜನ್ಮ ಮುಗಿದ ಮೇಲೆ ಮತ್ತೆ ಜಡಭರತ ಅಂತ ಒಬ್ಬ ಮುನಿ ಆದ. ಆ ಜಡಭರತ ಮುನಿಗಳ ಉಪದೇಶ ರಘುಗಣ ರಾಜನಿಗೆ ಬಹಳ ಉಪಯೋಗ ಬಿತ್ತು. ಸನ್ಮಾರ್ಗಕ್ಕೆ ತಂದಂತಹ ಉಪದೇಶ. ನಾಳೆ ಅದನ್ನು ನೋಡೋಣ.